ನಿನ್ನ ಚಿದ್ಭ್ರಮೆ ಹೆಚ್ಚಾಯ್ತು. ನಿನ್ನ ಚಿದ್ಭ್ರಮೆ ಆಯೋಜಕರು ಹಿಂಗಿದ್ರೆ ಹೆಂಗೆ ಮಾಡೋಣ ನಾವು? ನಿನ್ನ ಚಿದ್ಭ್ರಮೆ ನಿನ್ನ ಅರಿವಿಗೆ ಮರೆವೆಗೆ ಬೀಜಂ, ಅದರಿಂದ ನೀನೇ ಪರಮಾತ್ಮ ಅನ್ನುವ ಸೂತ್ರ ಆರಂಭ ಆಗಿ ಇರಲ್ಪ ಸಾಕ. ಸೂತ್ರ ಆರಂಭ ಆಗಿ ಆಯಿತು. ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ನೋಡ್ತಾ ಬಂದಿದ್ದೇವೆ. ತತ್ ತ್ವಂ ಅಸಿ ಹೀಗೆ ಹೇಳಿದಾಗ ಆ ಪರಬ್ರಹ್ಮವೇ ನೀನು ಆಗಿದ್ದೀಯಾ ಅಂತ ಒಟ್ಟು ಇದರ ಭಾವಾರ್ಥ. ನೀನೇ ಆ ಪರಬ್ರಹ್ಮ, ಆ ಪರಬ್ರಹ್ಮವು ನೀನೇ ಎನ್ನುವುದು ಒಟ್ಟು ಈ ತತ್ವಮಸಿ ಮಹಾವಾಕ್ಯದ ಅರ್ಥ ಅಂತ ಇದು ಆರಂಭದಲ್ಲಿ ಹೇಳಿದ ವಿಚಾರ. ಇಲ್ಲಿ ತತ್ಪದಕ್ಕೂ ತ್ವಂಪದಕ್ಕೂ ಸಂಬಂಧ, ತತ್ಪದದ ಅರ್ಥಕ್ಕೂ ತ್ವಂಪದದ ಅರ್ಥಕ್ಕೂ ಸಂಬಂಧ, ಆಮೇಲೆ ವಾಕ್ಯಕ್ಕೂ ವಾಕ್ಯಾರ್ಥಕ್ಕೂ ಸಂಬಂಧ. ಈ ಸಂಬಂಧಗಳನ್ನು ಮಹಾನುಭಾವರು ಬರೆದಿಟ್ಟಿದ್ದಾರೆ. ಲಕ್ಷಣವನ್ನು ಅಂಗೀಕಾರ ಮಾಡಿ ಆಗೈತೆ, ಅದು ಹೇಳಿ ಆಗೈತೆ. ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ ಅಂತ ಹೇಳಿ ಆಗೈತೆ. 3 ಲಕ್ಷಣಗಳ ವಿಚಾರ ಮುಗಿದಿದೆ. ಈಗ ಆ ಪದಗಳಿಗಿರೋ ಸಂಬಂಧವನ್ನು ಈ ಪೂರ್ವದ ಪ್ರವಚನದಲ್ಲಿ ಸಮಾನಾಧಿಕರಣ್ಯ ಸಂಬಂಧ ಅನ್ನುವಂಥದ್ದನ್ನು ತಿಳ್ಕೊಂಡು ಬಂದಿದ್ದೇವೆ. ಭಿನ್ನ ಪ್ರವೃತ್ತಿ ನಿಮಿತ್ತಯೋ ಏಕವಿಭಕ್ತ್ಯಂತಯೋ ಪದಯೋ ಏಕಸ್ಮಿನ್ ಅರ್ಥೆ ತಾತ್ಪರ್ಯಂ ಅಥವಾ ಸಮಾವೇಶ. ಸಮಾನಾಧಿಕರಣ್ಯ ಸಂಬಂಧದ ಲಕ್ಷಣ ಬೆಳಗಿನ ಪ್ರವಚನದಲ್ಲಿ ಸಂಪೂರ್ಣವಾಗಿ ಮುಗಿದಿದೆ. ತತ್ಪದಕ್ಕೂ ತ್ವಂಪದಕ್ಕೂ ಏನು ಸಂಬಂಧ ಇದೆ? ಸಮಾನವಾದ ಅಧಿಕರಣದಲ್ಲಿ ಅವೆರಡೂ ಸಮಾವೇಶ ಆಗುವುದರಿಂದ ಸಮಾನಾಧಿಕರಣ್ಯ ಸಂಬಂಧ ಅಂತ. ಆ ಎರಡಕ್ಕೂ ಇರುವ ಸಂಬಂಧ ಅಂಥದ್ದು ಸಮಾನಾಧಿಕರಣ್ಯ ಸಂಬಂಧ ಅಂತ ಹೇಳಿ ಆಯಿತು. ತತ್ಪದದ ಅರ್ಥಕ್ಕೂ ತ್ವಂಪದದ ಅರ್ಥಕ್ಕೂ ಸಂಬಂಧ ಹೇಳಕತ್ತಾರೆ. ವಿಶೇಷ್ಯ ವಿಶೇಷಣ ಭಾವ ಸಂಬಂಧ ಅಂತ. ತತ್ಪದದ ಅರ್ಥಕ್ಕೂ ತ್ವಂಪದದ ಅರ್ಥಕ್ಕೂ ಏನು ಸಂಬಂಧ ಅಂದ್ರೆ ವಿಶೇಷ್ಯ ವಿಶೇಷಣ ಭಾವ ಸಂಬಂಧ. ತತ್ಪದದ ಅರ್ಥ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿರುವ ಈಶ್ವರ ಚೇತನ ವಾಚ್ಯಾರ್ಥದಲ್ಲಿ. ತ್ವಂಪದದ ವಾಚ್ಯಾರ್ಥ ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಜೀವಚೇತನ. ಭಾಗತ್ಯಾಗ ಲಕ್ಷಣೆಯ ಮುಖಾಂತರ ಸರ್ವಜ್ಞತ್ವಾದಿ ಗುಣಗಳು ಮಾಯಾ ಉಪಾಧಿಯಿಂದ ತೋರುತ್ತವೆ, ಕಿಂಚಿಜ್ಞತ್ವಾದಿ ಗುಣಗಳು ಅವಿದ್ಯಾ ಉಪಾಧಿಯಿಂದ ತೋರುತ್ತವೆ. ಆ ಉಪಾಧಿಯಿಂದ ತೋರತಕ್ಕಂತಹ ಗುಣಗಳನ್ನು ಬಿಟ್ಟರೆ ಎರಡು ಕಡೆ ಕೇವಲ ಉಪಹಿತ ಚೇತನಗಳು ಉಳಿಯುತ್ತವೆ. ಮಾಯಾ ಉಪಹಿತ ಚೇತನ, ಅವಿದ್ಯಾ ಉಪಹಿತ ಚೇತನಗಳು ಉಳಿಯುತ್ತವೆ. ಮುಂದೆ ಹಸಿ ಪದದಲ್ಲಿ ಭಾಗತ್ಯಾಗ ಲಕ್ಷಣ ಮಾಡಿದಾಗ ಉಪಹಿತ ಭಾಗವನ್ನು ಬಿಟ್ಟಾಗ ಕೇವಲ ಚೇತನ ಉಳಿತದ. ಅಲ್ಲಿ ಅಭೇದ ಆಗ್ತದೆ. ಅಭೇದ ಆಗ್ತದೆ ಅನ್ನೋದು ತಿಳಿಸುವ ಮಾತು. ಮೊದಲು ಅಭೇದ ಇದೆ, ಭೇದ ಇದ್ದಂಗೆ ಆಗೈತು, ಅದು ಹೋಯಿತು, ಇಷ್ಟೇ, ಮತ್ತೇನಿಲ್ಲ. ಈಗ ತ್ವಂಪದದ ಅರ್ಥಕ್ಕೂ ಹಾಗೂ ತತ್ಪದದ ಅರ್ಥಕ್ಕೂ ಸಂಬಂಧ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಇದಕ್ಕೇನು ಲಕ್ಷಣ ಮಾಡಿದ್ದಾರೆ ಅಂದರೆ ವಿಶೇಷ ವಿಶೇಷಣ ಭಾವ ಸಂಬಂಧ ಅಂತ ಮಾಡಿದ್ದಾರೆ. ವಿಶೇಷ ವಿಶೇಷಣ ಭಾವ ಸಂಬಂಧ. ಯಾವ ಪದದ ಅರ್ಥವನ್ನು ಮೊದಲು ಹೇಳುತ್ತೇವೆಯೋ ಅದು ವಿಶೇಷ್ಯ ಆಗ್ತದೆ. ಯಾವ ಪದದ ಅರ್ಥವನ್ನು ನಂತರ ಹೇಳುತ್ತೇವೆಯೋ ಅದು ವಿಶೇಷಣ ಆಗ್ತದೆ. ಅದಕ್ಕೊಂದು ಲಕ್ಷಣ ಬರ್ತಾರೆ. ಆ ಲಕ್ಷಣವನ್ನು ಹೇಳಿ ಅದರ ಅರ್ಥವನ್ನು ನೋಡೋಣ. ಏನಂತ ಅದರ ಲಕ್ಷಣ ಅಂತ ಕೇಳಿದರೆ, ಮಿತಃ ವಿಶೇಷ್ಯ ವಿಶೇಷಣಯೋ ಅನುಲೋಮ ಪ್ರತಿಲೋಮತಯ
ವಿಶೇಷ್ಯ ವಿಶೇಷಣತ್ವೇ ಅಂತ ಅದಕ್ಕೆ ಲಕ್ಷಣ ಮಾಡ್ಯಾರ. ಮಿತಃ ಕೂಡಿಕೊಂಡಿರುವ, ಮಿತಃ ಅಂದ್ರೆ ಕೂಡಿಕೊಂಡಿರುವ, ವಿಶೇಷ್ಯ ವಿಶೇಷಣಯೋಹೋ ಈ ಎರಡರಲ್ಲಿ ತತ್ಪದದ ಅರ್ಥ ಮತ್ತು ತ್ವಂಪದದ ಅರ್ಥದಲ್ಲಿ ಒಂದು ವಿಶೇಷ್ಯ ಆಗ್ತದೆ, ಇನ್ನೊಂದು ವಿಶೇಷಣ ಆಗ್ತದೆ. ಅನುಲೋಮ ಪ್ರತಿಲೋಮತಯ, ಒಂದು ಅನುಲೋಮ ಅಂತ ಶಬ್ದ ಹಾಕ್ಯಾರ, ಒಂದು ಪ್ರತಿಲೋಮತಯ ಅಂತ ಹಾಕ್ಯಾರ. ಅನುಲೋಮ ಅಂದ್ರೆ ಕ್ರಮವಾಗಿ ಓದುವುದು, ಇದ್ದದ್ದಿದ್ದ ಹಾಗೆ ಓದೋದು, ಇದು ಅನುಲೋಮ. ಅರ್ಥಾತ್ ಈ ಬ್ರಹ್ಮವೇ ನೀನು. ತತ್ಪದದ ಅರ್ಥ ಏನು? ಭಾಗತ್ಯಾಗ ಲಕ್ಷಣದಿಂದ ಇಟ್ಕೊಳ್ರಿ. ಬ್ರಹ್ಮ, ಆ ಬ್ರಹ್ಮವೇ ನೀನು ಅಂತ ತ್ವಂಪದದ ಅರ್ಥದಲ್ಲಿ ಬ್ರಹ್ಮಪದದ ಅರ್ಥವನ್ನು ಅಭೇದ ಮಾಡ್ತಾ ಇದ್ದಾರೆ. ಆ ಬ್ರಹ್ಮವೇ ತ್ವಂಪದಾರ್ಥವಾಗಿರುವ ಜೀವಚೇತನ ಒಂದೇ. ಇನ್ನು ಪ್ರತಿಲೋಮತಯ, ನೀನೇ ಆ ಪರಮಾತ್ಮ. ಸಹಜ ಭಾಷೆಯಲ್ಲಿ ಆ ಬ್ರಹ್ಮವೇ ನೀನು, ನೀನೇ ಆ ಬ್ರಹ್ಮವು. ಅನುಲೋಮ ಪ್ರತಿಲೋಮ ಗೊತ್ತಾಯ್ತೇನ? ಆ ಬ್ರಹ್ಮವೇ ನೀನು, ನೀನೇ ಆ ಬ್ರಹ್ಮವು. ಆ ಬ್ರಹ್ಮವೇ ನೀನು ಅಂದಾಗ ಇಲ್ಲಿ ಬ್ರಹ್ಮ ವಿಶೇಷ್ಯ ಆಗ್ತದೆ, ಜೀವ ವಿಶೇಷಣ ಆಗ್ತಾನೆ. ಬ್ರಹ್ಮಚೇತನ ಜೀವಚೇತನ ಅನ್ನೋ ಶಬ್ದ ಉಪಯೋಗ ಮಾಡೋಣ. ಇಲ್ಲಿ ಬ್ರಹ್ಮಚೇತನ ವಿಶೇಷ್ಯ ಆಗ್ತದೆ, ಜೀವಚೇತನ ವಿಶೇಷಣ ಆಗ್ತದೆ. ತ್ವಂ ನೀನೇ ಅವನು, ತ್ವಂ ಏವ ಸಹ ನೀನೇ ಅವನು. ಅಂದರೆ ತ್ವಂ ಪದಾರ್ಥವಾಗಿರುವ ಜೀವಚೇತನವೇ ಬ್ರಹ್ಮಚೇತನ. ಬ್ರಹ್ಮಚೇತನವೇ ಜೀವಚೇತನ ಅನ್ನೋದು ಮೊದಲಿಂದು. ಈಗ ಜೀವಚೇತನವೇ ಬ್ರಹ್ಮಚೇತನ. ಇಲ್ಲಿ ಜೀವಚೇತನವೇ ಬ್ರಹ್ಮಚೇತನ ಅಂದಾಗ ಜೀವಚೇತನ ವಿಶೇಷ್ಯ ಆಗ್ತದೆ, ಬ್ರಹ್ಮಚೇತನ ವಿಶೇಷಣ ಆಗ್ತದೆ. ಇದರ ಲಾಭ ಏನು? ಹೀಗೆ ಹೇಳೋದ್ರಿಂದ ಒಂದು ಲಾಭ ಆಗಬೇಕು. ಒಮ್ಮೆ ಜೀವಚೇತನ ವಿಶೇಷ್ಯ ಆಗ್ತದೆ, ಒಮ್ಮೆ ಬ್ರಹ್ಮಚೇತನ ವಿಶೇಷ್ಯ ಆಗ್ತದೆ. ಎರಡಕ್ಕೂ ಸಂಬಂಧ ಹೇಳಿ ಆಯಿತು. ಇದರ ಪ್ರಯೋಜನ ಏನು ಅಂತ ಕೇಳಿದ್ರೆ ಹೇಳ್ತಾರೆ, ಈಶ್ವರ ಚೇತನ ಪರೋಕ್ಷ, ಜೀವಚೇತನ ಅಪರೋಕ್ಷ. ಪರೋಕ್ಷತ್ವ ಭ್ರಾಂತಿಯನ್ನು ನಿವಾರಣೆ ಮಾಡಬೇಕು, ಹಾಗೆಯೇ ಪರಿಚ್ಛಿನ್ನ ಭ್ರಾಂತಿಯನ್ನು ನಿವಾರಣೆ ಮಾಡಬೇಕು. ಆ ಬ್ರಹ್ಮವೇ ನೀನು ಅಂತ ಹೇಳಿದಾಗ ಪರೋಕ್ಷ ಭ್ರಾಂತಿ ಹೋಗ್ತದೆ. ಏನು? ಆ ಬ್ರಹ್ಮವೇ ನೀನು. ಆ ಬ್ರಹ್ಮ ಎಲ್ಲೇ ಆಯ್ತಂತಲ್ಲ, ನೀನೇ ಆ ಬ್ರಹ್ಮ ಅನ್ನಂಗೆ ಆಯ್ತಲ್ಲ. ಆ ಬ್ರಹ್ಮವೇ ನೀನು, ಪರೋಕ್ಷ ಭ್ರಾಂತಿ ಹೋಗ್ತದೆ. ಇನ್ನು ಪರಿಚ್ಛಿನ್ನ ಜೀವಾತ್ಮ ಅಂದ್ರೆ ಸಣ್ಣವ, ಹಂಗಾರೆ ಆ ಬ್ರಹ್ಮ ಸಣ್ಣವ ಅದಲ್ಲ ಅಂತ ಸಂಶಯ ಬರ್ತದೆ. ಅದಕ್ಕೆ ನೀನೇ ಆ ಪರಬ್ರಹ್ಮವು. ಆ ಪರಬ್ರಹ್ಮ ಪರಿಪೂರ್ಣ ಇದೆ. ನೀನೇ ಆ ಪರಬ್ರಹ್ಮವು ಅಂದಾಗ ಪರಿಚ್ಛಿನ್ನ ಭ್ರಾಂತಿ ಹೋಗ್ತದೆ. ಒಂದು ಪರಿಪೂರ್ಣ ಇದೆ, ಒಂದು ಪರಿಚ್ಛಿನ್ನ ಇದೆ. ಈಶ್ವರ ಚೇತನ ಪರಿಪೂರ್ಣ ಇದೆ, ಜೀವಚೇತನ ಪರಿಚ್ಛಿನ್ನ ಇದೆ, ಉಪಾಧಿಗೆ ಅಧೀನವಾಗಿ. ಜೀವಚೇತನದ ದೃಷ್ಟಿಯಿಂದ ಈಶ್ವರ ಚೇತನ ಬಹಳ ದೊಡ್ಡದು, ಈಶ್ವರ ಚೇತನದ ದೃಷ್ಟಿಯಿಂದ ಜೀವಚೇತನ ಬಹಳ ಚಿಕ್ಕದು. ಹೀಗಿರುವಾಗ ಆ ಬ್ರಹ್ಮವೇ ನೀನು ಅಂದ್ರೆ ರಾಜನೇ ರಂಕ ಅಂದಂಗೆ ಆಗ್ತದೆ. ನೀನೇ ಆ ಬ್ರಹ್ಮ ಅಂದಾಗ ರಂಕನೇ ರಾಜ ಅಂದಂಗೆ ಆಗ್ತದೆ ಅಂತ ಸಂಶಯ ಬರ್ತದೆ. ಆ ಸಂಶಯ ಬೆಳಗಿನ ಪ್ರವಚನದಲ್ಲಿ ಪರಿಹಾರ ಆಗಿದೆ. ಮತ್ತೊಮ್ಮೆ ನೆನಪು ಮಾಡಿದ್ದೇನೆ ಅಷ್ಟೇ. ಇಲ್ಲಿ ಜೀವಚೇತನ ಚಿಕ್ಕದು, ಈಶ್ವರ ಚೇತನ ದೊಡ್ಡದು ಅನ್ನೋದಕ್ಕೆ ಉಪಾಧಿ ಇದ್ದಾವೆ. ಮಾಯ ಉಪಾಧಿ, ಅವಿದ್ಯಾ ಉಪಾಧಿ ಇದ್ದಾವೆ. ಆ ಉಪಾಧಿ ಇರೋಣದರಿಂದ ದೊಡ್ಡದು ಸಣ್ಣದು ಅನ್ನುವಂತಹ ಶಬ್ದ ಪ್ರಯೋಗ. ಎರಡೂ ಉಪಾಧಿಗಳನ್ನು ಬಿಟ್ಟು ನೋಡಿದಾಗ ಎರಡೂ ಚೇತನದಲ್ಲಿ ಭೇದ ಅನ್ನುವುದು ಇಲ್ಲ. ಆದರೆ ಭ್ರಾಂತಿ ಏನಿದೆಯೇ ಇಲ್ಲ ಅಂದ್ರೆ ಈಶ್ವರ ಚೇತನ ಪರೋಕ್ಷ, ಜೀವಚೇತನ ಅಪರೋಕ್ಷ. ಆ ಬ್ರಹ್ಮವೇ ನೀನು ಅಂದಾಗ ಪರೋಕ್ಷ ಭ್ರಾಂತಿ ಹೊರಟು ಹೋಯಿತು. ಆ ಬ್ರಹ್ಮವೇ ನೀನು, ಪರೋಕ್ಷ ಭ್ರಾಂತಿ ಹೊರಟು ಹೋಯಿತು. ಇಲ್ಲಿ ಬ್ರಹ್ಮ
ವಿಶೇಷ್ಯ ಆಯಿತು, ಜೀವಚೇತನ ವಿಶೇಷಣ ಆಯಿತು. ಇನ್ನು ಪ್ರತಿಲೋಮ, ನೀನೇ ಆ ಪರಬ್ರಹ್ಮ ಅಂದಾಗ ಪರಿಚ್ಛಿನ್ನ ಭ್ರಾಂತಿ ಹೋಯಿತು. ನಾ ಸಣ್ಣವಂತ ತಿಳ್ಕೊಂಡಿದ್ದಿ, ನೀ ಸಣ್ಣವಲ್ಲ, ನಿನ್ನ ಸ್ವರೂಪವೇ ಪರಬ್ರಹ್ಮ ಅಂತ ಹೇಳಿದಾಗ ಎರಡೂ ಪದಗಳ ಅರ್ಥಗಳಿಗೆ, ತತ್ಪದದ ಅರ್ಥಕ್ಕೂ ತ್ವಂಪದದ ಅರ್ಥಕ್ಕೂ ವಿಶೇಷ್ಯ ವಿಶೇಷಣತಾಭಾವ ಸಂಬಂಧ ಇದೆ. ವಿಶೇಷಣತಾ ನಿರೂಪಿತ ವಿಶೇಷ್ಯತಾ ಪರಸ್ಪರ ನಿರೂಪಕ ಭಾವ ಇದೆ. ವಿಶೇಷದಲ್ಲಿ ವಿಶೇಷದಲ್ಲಿ ವಿಶೇಷ್ಯತಾ ಅಂತ ಒಂದು ಧರ್ಮ ಇದೆ, ವಿಶೇಷಣದಲ್ಲಿ ವಿಶೇಷಣತಾ ಅಂತ ಒಂದು ಧರ್ಮ ಇದೆ. ವಿಶೇಷತಾ ಧರ್ಮದಿಂದ ನಿರೂಪಿತವಾದದ್ದು ವಿಶೇಷಣತಾ ಆಗ್ತದೆ, ಒಮ್ಮೆ ವಿಶೇಷಣತಾ ಧರ್ಮದಿಂದ ನಿರೂಪಿತವಾದದ್ದು ವಿಶೇಷತಾ ಆಗ್ತದೆ. ಇದು ಕೂಡ ಅನುಲೋಮ ಪ್ರತಿಲೋಮ. ಹೀಗೆ ಹೇಳಿದಾಗ ಆದ ಲಾಭ ಏನು ಅದಷ್ಟೇ ಮುಖ್ಯ ಇಲ್ಲಿಗೆ. ಇವು ಶಾಸ್ತ್ರೀಯ ಪ್ರಕ್ರಿಯೆಗಳು. ಹೀಗೆ ಹೇಳಿದ್ದರಿಂದ ಲಾಭ ಏನು ಅದು ಮುಖ್ಯವಾದ ವಿಚಾರ. ಎರಡು ರೀತಿಯ ಭ್ರಾಂತಿ, ಒಂದು ಪರೋಕ್ಷ ಭ್ರಾಂತಿ, ಇನ್ನೊಂದು ಅಪರೋಕ್ಷ ಭ್ರಾಂತಿ, ಎರಡು ಹೊರಟು ಹೋಗುತ್ತವೆ. ಆ ಭ್ರಾಂತಿಯನ್ನು ಕಳೆಯುವುದಕ್ಕಾಗಿ ಇಲ್ಲಿ ವಿಶೇಷ್ಯ ವಿಶೇಷಣ ಭಾವ ಸಂಬಂಧವನ್ನು ಎರಡು ಪದಗಳ ಅರ್ಥಗಳಿಗೆ ಹೇಳಿದ್ದಾರೆ ಅನ್ನುವುದು ಇದು ವಿಚಾರ. ಬೆಳಗ್ಗೆ ಸಾಮಾನಾಧಿಕರಣ ಸಂಬಂಧ ಆಯಿತು, ಈಗ ವಿಶೇಷ್ಯ ವಿಶೇಷಣತಾ ಭಾವ ಸಂಬಂಧ ಆಯಿತು. ಇನ್ನು ವಾಕ್ಯಕ್ಕೂ ವಾಕ್ಯಾರ್ಥಕ್ಕೂ ಇರುವ ಸಂಬಂಧ ಏನಂತಾರೆ? ಎರಡಕ್ಕೂ ಇರುವ ಸಂಬಂಧಕ್ಕೆ ಲಕ್ಷ್ಯ ಲಕ್ಷಣ ಭಾವ ಸಂಬಂಧ ಅಂತಾರೆ. ಲಕ್ಷ್ಯ ಲಕ್ಷಣ ಭಾವ ಸಂಬಂಧ. ವಾಕ್ಯಾರ್ಥ ಏನು ಹೇಳ್ತದೆ ಅಂತ ಕೇಳಿದರೆ ಅಖಂಡ ಚೈತನ್ಯವನ್ನು ಹೇಳ್ತದೆ. ಅಖಂಡ ಚೈತನ್ಯವನ್ನು. ವಾಕ್ಯ ಅಂತ ಯಾವುದನ್ನು ಕರಿತೀವಿ, ಪದ ಅಂತ ಯಾವುದನ್ನು ಕರಿತೀವಿ ಅನ್ನೋದು ನಮಗೆ ಗೊತ್ತಿದೆ ಓದಿದವರಿಗೆ. ಒಂದು ಪದಕ್ಕಿಂತ ಹೆಚ್ಚು ಪದಗಳು ಕೂಡಿದಾಗ ಅದನ್ನು ವಾಕ್ಯ ಅಂತ ಕರಿತೀವಿ. ಎರಡರ ಕೂಡಿರ್ಬೋದು, ಮೂರರ ಕೂಡಿರ್ಬೋದು, ನಾಲ್ಕರ ಕೂಡಿರ್ಬೋದು, ವಾಕ್ಯ ಅಂತ ಕರೆಸ್ಕೊಳ್ತದೆ. ಇಲ್ಲಿ ತತ್ ತ್ವಂ ಅಸಿ ಮೂರು ಪದ ಇದಾವೆ. ತತ್ ತ್ವಂ ಅಸಿ ಮೂರು ಪದ ಇದಾವೆ. ಈ ಮೂರು ಪದ ಕೂಡಿದ್ದೇ ವಾಕ್ಯ. ಈ ಮೂರು ಪದಗಳಿಂದ ಕೂಡಿಕೊಂಡದ್ದು ವಾಕ್ಯ. ಈ ವಾಕ್ಯಕ್ಕೂ ಇದರ ಅರ್ಥಕ್ಕೂ, ವಾಕ್ಯದ ಅರ್ಥಕ್ಕೂ ಸಂಬಂಧ ಇದೆ. ಏನು ಸಂಬಂಧ ಅಂದ್ರೆ ಲಕ್ಷ್ಯ ಲಕ್ಷಣ ಭಾವ ಸಂಬಂಧ ಅಂತ ಬರ್ಕೊಂಡು ಬಂದಾರೆ. ಲಕ್ಷ್ಯತೆ ಅನೇನ ಇತಿ ಲಕ್ಷಣ, ಅನೇನ ಲಕ್ಷ್ಯತೆ ಇತಿ ಲಕ್ಷಣ. ಇದರಿಂದ ಲಕ್ಷ್ಯಭೂತವಾದ ವಸ್ತುವು ತಿಳಿಸಿಕೊಳ್ಳುತ್ತದೆ. ಅದನ್ನು ನಾವು ಲಕ್ಷಣ ಅಂತ ಕರ್ಕೊಂಡು ಬಂದೇವೆ. ಇಲ್ಲಿ ಏನು ಲಕ್ಷಣ ಹೇಳಿದರು ಅಂತ ಕೇಳಿದರೆ, ಜೀವ ಚೇತನಕ್ಕೂ ಈಶ್ವರ ಚೇತನಕ್ಕೂ ಏನು ಲಕ್ಷಣ ಹೇಳಿರು? ಎರಡು ಪದಗಳ ಮತ್ತು ಪದಗಳ ಅರ್ಥಕ್ಕೂ ವಾಕ್ಯದ ಅರ್ಥಕ್ಕೂ ಹೊಂದಾಣಿಕೆ ಆದರೆ ಲಕ್ಷ್ಯ ಲಕ್ಷಣ ಭಾವ ಸಂಬಂಧ, ಅಥವಾ ಎರಡು ಪದಗಳ ಅರ್ಥಕ್ಕೂ ವಾಕ್ಯದ ಅರ್ಥಕ್ಕೂ ಹೊಂದಾಣಿಕೆ ಆದರೆ ಲಕ್ಷ್ಯ ಲಕ್ಷಣ ಭಾವ ಸಂಬಂಧ. ಇಲ್ಲಿ ಪದಗಳನ್ನು ಬಿಟ್ಟಿಲ್ಲ, ಪದಗಳ ಅರ್ಥಗಳನ್ನೂ ಬಿಟ್ಟಿಲ್ಲ. ಎರಡು ಪದಗಳನ್ನೂ ತೊಗೊಂಡಿದ್ದಾರೆ, ಎರಡು ಪದಗಳ ಅರ್ಥವನ್ನೂ ತೊಗೊಂಡಿದ್ದಾರೆ. ನೀವು ಪದಗಳನ್ನಿಟ್ಟುಕೊಂಡು ಹೇಳಿದರೂ ಹೊಂದಗಡೆ ಆಗ್ತದೆ, ಪದಗಳ ಅರ್ಥಗಳನ್ನಿಟ್ಟುಕೊಂಡು ಹೇಳಿದರೂ ಹೊಂದಗಡೆ ಆಗ್ತದೆ. ಎರಡು ಪದ ಕೂಡಿದಾಗ ಅದನ್ನು ವಾಕ್ಯ ಅಂತ ಕರಿತೀವಿ. ಇಲ್ಲಿ ಎರಡು ಪದಗಳು ಕೂಡಿದಾಗ ವಾಕ್ಯ ಅಂತೀವಿ. ಯಾವ್ಯಾವ ಎರಡು ಪದ? ತತ್ ಪದ, ತ್ವಂ ಪದ. ಹಸಿ ಪದ ಅಂತ ಮುಂದಿದ್ದೇ ಇದೆ. ನಮಗೆ ಎರಡು ಪದಕ್ಕೂ ವಾಕ್ಯ ಅನ್ಲಿಕ್ಕೆ ಅಂತ ತಕರಾರಿಲ್ಲ. ಇನ್ನು ತ್ವಂ ಪದದ ಹಾಗೂ ತತ್ಪದದ ಅರ್ಥಗಳೇನು ಅನ್ನೋದು ಕೇಳಿ ಆಯ್ತು ಈಗಾಗಲೇ. ಈಶ್ವರ ಚೇತನ, ಜೀವಚೇತನ. ಈ ಜೀವಚೇತನ ಮತ್ತು ಈಶ್ವರ ಚೇತನ ಇವು ಏನು ಹೇಳ್ತಾವಂದ್ರೆ ಲಕ್ಷ್ಯವನ್ನು ಬೋಧಿಸುತ್ತವೆ. ಲಕ್ಷ್ಯ ಯಾವುದು ಇಲ್ಲ ಅಂದರೆ ಅಖಂಡ ಚೇತನ. ಲಕ್ಷ್ಯವನ್ನು ಇಲ್ಲಿ ಬೋಧಿಸ್ತಾವ. ಅಖಂಡ ಚೇತನ. ಈ ಅಖಂಡ ಚೇತನಕ್ಕೂ ಎರಡು ಪದಗಳ ಅರ್ಥಕ್ಕೂ ಸಂಬಂಧ ಇದೆ. ಎರಡು ಪದಗಳ ಅರ್ಥ ಅಂದ್ರೆ ತತ್ಪದದ ಅರ್ಥ, ತ್ವಂಪದದ ಅರ್ಥ ಏನು ತಿಳಿಸ್ತಾವಂದ್ರೆ ಅಖಂಡ ಚೈತನ್ಯವನ್ನು ತಿಳಿಸ್ತಾವೆ.
ಯಾವಾಗ ತಿಳಿಸ್ತಾವಂದ್ರೆ ಮಾಯಾ ಉಪಹಿತ ಚೇತನ ಅಂದಿದ್ದೀವಿ. ಉಪಹಿತ ಶಬ್ದವನ್ನು ಬಿಡಬೇಕು. ಅವಿದ್ಯಾ ಉಪಹಿತ ಚೇತನ ಅಂದಿದ್ದೀವಿ. ಅವಿದ್ಯಾ ಅನ್ನೋ ಉಪಹಿತ ಅನ್ನೋದನ್ನು ಬಿಡಬೇಕು. ಅವಿದ್ಯಾ ಉಪಹಿತ ಚೇತನ ಜೀವಚೇತನ, ಮಾಯೋಪಹಿತ ಚೇತನ ಈಶ್ವರ ಚೇತನ. ಎರಡೂ ಉಪಹಿತಗಳನ್ನು ತೆಗಿರಿ. ಉಪಹಿತಗಳನ್ನು ತೆಗೆದಾಗ ಏನಾಗ್ತದೆ ಅಂತ ಕೇಳಿದರೆ ಅಖಂಡ ಅರ್ಥ ಆಗ್ತದೆ. ಈ ಉಪಹಿತಗಳನ್ನು ತೆಗೆದಾಗಲೇ ಹಸಿ ಪದದ ಅರ್ಥ ಹೊಂದಗಡೆ ಆಗ್ತದೆ. ಹಸಿ ಪದದ ವಾಚ್ಯಾರ್ಥ, ಹಸಿ ಪದದ ಲಕ್ಷ್ಯಾರ್ಥ. ಹಸಿ ಪದಕ್ಕೆ ವಾಚ್ಯಾರ್ಥ ಯಾವಂದ್ರೆ ಮಾಯೋಪಹಿತ ಚೇತನ, ಅವಿದ್ಯಾ ಉಪಹಿತ ಚೇತನ. ಇದು ಹಸಿ ಪದಕ್ಕೆ ಅರ್ಥ, ಶಕ್ಯಾರ್ಥ. ಇಲ್ಲಿ ಮಾಯಾ ದೊಡ್ಡದಿದೆ, ಅವಿದ್ಯಾ ಸಣ್ಣದಿದೆ. ಆ ಎರಡಕ್ಕೂ ಅಭೇದ ಹೇಳೋದು ಹೊಂದಗಡೆ ಆಗೋದಿಲ್ಲ. ಮೊದಲೇ ಹೇಳಿದ್ನಿಲ್ಲ, ಈಶ್ವರ ದೊಡ್ಡವ, ಜೀವ ಸಣ್ಣವ. ಹೊಂದಗಡೆ ಆಗೋದಿಲ್ಲ ಅಂದಾಗ ಆ ಉಪಹಿತ ಭಾಗವನ್ನು ಬಿಡು. ಅವಿದ್ಯಾ ಉಪಹಿತ, ಮಾಯಾ ಉಪಹಿತ ಅನ್ನೋದನ್ನು ಬಿಟ್ಬಿಡು, ತೆಗೆದಿಡು. ಏನು ಉಳಿತು ಅಂತ ಕೇಳಿದರೆ ಕೇವಲ ಚೇತನ ಉಳಿತು. ಇದು ಹಸಿ ಪದಕ್ಕೆ ಲಕ್ಷ್ಯಾರ್ಥ. ಅದಕ್ಕಾಗಿ ಇಲ್ಲಿ ಪದಗಳಿಗೂ ಹಸಿ ಪದದ ಅರ್ಥಕ್ಕೂ ಒಂದು ಸಂಬಂಧ ಇದೆ. ಎರಡು ಪದಗಳ ಅರ್ಥಕ್ಕೂ ಹಸಿ ಪದದ ವಾಕ್ಯಾರ್ಥಕ್ಕೂ ಅಂದರೆ ಅಖಂಡ ಅರ್ಥಕ್ಕೂ ಸಂಬಂಧ ಇದೆ. ಇದನ್ನೇನಂತ ಕರೆದ್ರು? ಲಕ್ಷಣ ಭಾವ ಸಂಬಂಧ ಅಂತ ಕರೆದ್ರು. ಎಷ್ಟು ಗಲಾಟೆ ಐತಿ ಇದ್ರಾಗ ತತ್ವಮಸಿ ಮಹಾವಾಕ್ಯದಲ್ಲಿ. ಇಲ್ಲಿ ಅಖಂಡ ಚೈತನ್ಯ ಒಂದೇ ಅಂತ ಸಿದ್ಧ ಆಯಿತು. ಅಖಂಡ ಅಂದರೆ ಪರಿಪೂರ್ಣ. ದ್ವೈತಿಗಳು ಮಿಥ್ಯಾ ಅಂತ ಹೇಳಿದರು. ಏನೋ ಒಂದೇ ಚೇತನ, ಅದುವೇ ಪರಮಾತ್ಮ, ಅದುವೇ ನೀನು ಅಂತ ಹೇಳುವುದು ಯೋಗ್ಯ ಆಗುವುದಿಲ್ಲ ಅಂತ ಜಗತ್ ಸತ್ಯ ಎಂದು ತಿಳಿದುಕೊಂಡಿರುವ ದ್ವೈತಿಗಳು ಪೂರ್ವಪಕ್ಷಿಗಳಾಗಿ ಬಂದಿರು. ನಮಗೆ ಅವರ ಪ್ರಶ್ನೆಗೆ ಉತ್ತರ ಕೊಡಬೇಕು, ಪ್ರಮಾಣಬದ್ಧವಾಗಿ ಮಾತಾಡಬೇಕು. ಇಲ್ಲಿ ದ್ವಿತೀಯಾದ್ ಭಯಂ ಭವತಿ ಅಂತ ಒಂದು ಶ್ರುತಿವಾಕ್ಯ. ದ್ವಿತೀಯಾದ್ ಭಯಂ ಭವತಿ. ಭಯ ಯಾವಾಗ ಉಂಟಾಗ್ತದ ಅಂತ ಕೇಳಿದರೆ ಎರಡಿದ್ದಲ್ಲಿ ಭಯ ಉಂಟಾಗ್ತದೆ, ಒಂದಿದ್ದಲ್ಲಿ ಭಯ ಉಂಟಾಗುವುದಿಲ್ಲ. ಇದು ಲೋಕಾರೂಢಿಗೆ ವಿರೋಧ. ಲೋಕಾರೂಢಿಗೆ ಇದು ವಿರೋಧ. ಎರಡಿದ್ದಲ್ಲಿ ಭಯ ಆಗ್ತದೆ, ಒಂದಿದ್ದಲ್ಲಿ ಭಯ ಆಗೋದಿಲ್ಲ ಅಂದೀವಂತ ಇಟ್ಕೊಳ್ಳೋಣ. ರಾತ್ರಿ ಸಮಯದಲ್ಲಿ ಪ್ರಸಂಗವಶಾತ ಏನೋ ಹೆಚ್ಚು ಕಡಿಮೆಯಾಗಿ ನಡೆದು ಬರ್ತಾ ಇದ್ದಾನೊಬ್ಬ ಮನುಷ್ಯ. ನಮಗೆ ಭಯ ಆಗ್ತದೋ ಇಲ್ಲೋ ಅಂದ್ರೆ ಏನಂತೀರಿ? ಭಯ ಆಗ್ತದ ಅಂತೀರಿ. ಯಾಕಂದ್ರೆ ಒಬ್ಬ ಇದ್ದಾನೆ, ಭಯ ಆಗ್ತದಂತೆ. ಪರಂತು ಅವನ ಭಯಕ್ಕೆ ಕಾರಣ ಏನು? ಭೂತಗೀತೆ ಇದ್ದೀತಲ್ಲ ಒಂದು, ಅಥವಾ ಅವನ ಹತ್ರ ಏನಾದ್ರು ಗಂಟು ಪಂಟಿದ್ರೆ ಅವರ ಕಾಳು ಬಂದು ಹೊಡ್ಕೊಂಡು ಹೋದಾನಲ್ಲ, ಎರಡು. ಗಂಟಿಲ್ಲ, ಒಬ್ಬ ಇದಾನ, ಭೂತದ ಭಯ ಇದೆ. ಗಂಟಿದೆ, ಕಳ್ಳನ ಭಯ ಇದೆ. ಇವನ ಹತ್ರ ಏನೂ ಇಲ್ಲ ಅಂದರೂ ಭೂತದ ಭಯ ಇದೆ, ಅದು ಕಲ್ಪಿಸಿಕೊಂಡ. ಕರೋಕರ ದೇವರನ್ನು ಅಂತೂ ನೋಡಿಲ್ಲಲ್ಲ, ಮತ್ತು ದೇವ್ರನ್ನರ ಹೆಂಗೆ ನೋಡಿದ್ದಾರೆ ಇವರು? ದೇವರನ್ನಂತೂ ನೋಡಿಲ್ಲ. ದೇವರಿದ್ದಾನೆ ಅಂತ ಆಸ್ತಿಕ್ಯ ಭಾವನೆಯಿಂದ ಒಪ್ಪಿದೆ. ಇನ್ನು ಶಾಸ್ತ್ರ ಪ್ರಮಾಣದಿಂದ ಸಾಧಕರಾದವರು ದೇವರನ್ನು ಪರೋಕ್ಷವಾಗಿ ಇದ್ದಾನೆ ಅಂತ ಒಪ್ಪಿದ್ದೇವೆ. ಇದು ಪರೋಕ್ಷ, ಅಪರೋಕ್ಷ ಅಲ್ಲಲ್ಲ. ದೆವ್ವ ಅನ್ನುವಂಥದ್ದು ಅಥವಾ ಭೂತ ಅನ್ನುವಂಥದ್ದು ನಿಮ್ಮ ಕಲ್ಪಿತ ಪದಾರ್ಥ, ಮತ್ತೇನಿಲ್ಲ. ನೀವು ಕಲ್ಪನೆ ಮಾಡಿದಾಗ ಒಂದು ಕಂಟಿ ಭೂತಾಕಾರವಾಗಿ ಕಾಣಿಸುತ್ತದೆ. ಶರೀರದಾಗ ಒಂದು ಭೂತನಾಡಿ ಇದೆ ಅಂತ ಹೇಳಿದ್ದಾರೆ. ನೀವು ಯಾವಾಗ ಭೂತದ ಕಲ್ಪನೆ ಮಾಡ್ತೀರಿ ಆಗ ಅದು ಹೊಡ್ಕೊಳ್ಳೋಕೆ ಆರಂಭ ಆಗ್ತದೆ. ಒಬ್ಬ ರೈತ ಹೊಲಕೊಂಡಿದ್ದೆ, ಇದು ನಾನು ಕೇಳಿ ಹೇಳುವಂಥದ್ದು, ಆ ದಿವಸದ ಹಿಂದಿನ ಸುದ್ದಿ. ದಿನಾಲೂ ಹೊಲಕ್ಕೆ ಹೋಗವ. ಬೆಳಿಗ್ಗೆ ಬೇಸಿಗೆ ದಿವಸದಲ್ಲಿ ಗಳೆ ಹೊಡಿಲಿಕ್ಕೆ ಹೊರಟಿದ್ದ. ಅದು ಪಾಪ ರೈತರ ಹತ್ರ ಗಡಿಯಾರಿಲ್ಲ, ಏನಿಲ್ಲ. ಎಚ್ಚರಾಯಿತು. ಎಚ್ಚರ ಅಂದ ಕೂಡಲೇ ಆಯಿತು, ಕೈಕಾಲು ಮುಖ ತೊಳ್ಕೊಂಡ, ಏನೋ ಒಂದಿಷ್ಟು ಬುದ್ಧಿ ಕಟ್ಕೊಂಡ, ಎರಡು ಎತ್ಕೊಂಡು ತೊಗೊಂಡ,
ಹೊಲಕ್ಕೆ ಹೊಂಟ, ಗಳಿ ಹೊಡಿಲಿಕ್ಕೆ ಹೊಲಕ್ಕೆ ಹೊಂಟ. ದಿನ ಹೋಗು ಬರುವ ಹಾದಿ ಆಯ್ತು ನಾ ಹೇಳೋದು, ಎಂದೋ ಒಂದಿನ ಅಲ್ಲ, ದಿನ ಹೋಗು ಬರುವ ಹಾದಿ. ಆದ್ರೆ ಆ ದಿವಸ ಏನಾಗೈತೆ ಅವಾಗ, ಟೈಮ್ ಇನ್ನೂ ರಾತ್ರಿ ಐತೆ ಅನ್ನೋ ಕಲ್ಪನೆ ಬಂತು. ಯಾಕಂದ್ರೆ ಅರುಣೋದಯ ಆಗಲಿಲ್ಲ, ಇನ್ನೂ ರಾತ್ರಿ ಐತಿ ಅನ್ನೋ ಕಲ್ಪನೆ ಬಂತು. ಕೈಯಾಗ ವಾಚೆಲ್ಲ ಏನಿಲ್ಲ. ಪಾಪ ಎದುರಿಗೆ ಇರುವ ಒಂದು ವೃಕ್ಷ ದೇವಿನಂಗೆ ಕಾಣಕೈತ ಹೋಗೋದು, ದೇವಿನಂಗೆ ಕಾಣಕೈತಿ. ಆ ರೈತರಿಗೊಂದು ಭಾವನೆ ಇದೆ, ಎತ್ತುಗಳ ಮೇಲೆ ಕೈ ಇಟ್ಟರೆ ದೇವಿಗೆ ನಾವು ಮಾಡೋದಿಲ್ಲ. ಬಸವಣ್ಣ ಅಲ್ಲಿ ನಾವು ಕೈ ಇಟ್ಟರೆ ದೆವ್ವ ನಮ್ಮನ್ನು ಮುಟ್ಟೋದಿಲ್ಲ. ಬೆತ್ತ ಭೂತಕ್ಕೆ ಬಲ್ಲ, ಸರ್ವಜ್ಞ ಬರ್ದ. ಬೆತ್ತ ಇದ್ದಲ್ಲಿ ಭೂತ ಬರೋದಿಲ್ಲ ಅಂತ ಸರ್ವಜ್ಞ ಕವಿ ಬರ್ದಾನೆ ಈ ಮಾತನ್ನ. ಹಂಗೆ ಎತ್ತಿನ ಮೇಲೆ ಕೈ ಇಟ್ರೆ ದೆವ್ ಏನೋ ಮಾಡೋದಿಲ್ಲ ಅಂತ ಹೊರಟಿದಾನು. ಆ ಗಿಡ ಕಿತ್ತು ಬಂದಂಗೆ ಹಾಕಿತ್ತಂತ. ಅಂತೂ ಎತ್ತಿನ ಮೇಲೆ ಕೈ ಇಟ್ಕೊಂಡು ದಾಟಿ ಹೋದ. ಅವ್ನು ಬಂದು ಹೇಳಿದ್ದೇನು ಹೇಳಕತ್ತೇನ, ಇದೇನು ಕಲ್ಪಿತ ಅಲ್ಲ, 50-60 ವರ್ಷದ ಹಿಂದಿನ ಸುದ್ದಿ ಹೇಳಕತ್ತೇನೆ, ಮತ್ತೇನಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ನಿನ್ನ ಕಲ್ಪನೆ ಅಲ್ಲಿ ದೆವ್ವ ಇದೆ ಅಂತ ಕಲ್ಪನೆ. ಈ ಕಲ್ಪನೆಯನ್ನು ಮಾಡಿದಾಗ ಭಯ ಆಯಿತು. ಇಲ್ಲಿ ಎರಡು ತೆವ್, ಒಂದು ಗಾಢ ನಿದ್ರೆಯಲ್ಲಿ ಒಬ್ಬ ಇದೆ, ಅಲ್ಲೇನು ಭಯ ಆಯಿತು? ಗಾಢ ನಿದ್ರೆಯಲ್ಲಿ ಒಬ್ಬನ ಇದೆಯಲ್ಲ, ಅಲ್ಲಿ ಏನು ಭಯ ಆಯ್ತು ಹೇಳ್ರಿ? ಉಪನಿಷತ್ ಅಂತದ, ದ್ವಿತೀಯಾದ್ ವೈ ಭಯಂ ಭವತಿ. ಎರಡನೇ ವಸ್ತುವಿನಿಂದ ಭಯ ಆಗ್ತದ ಅಲ್ಲದೆ ಒಬ್ಬನೇ ಇದ್ದಾಗ ಭಯ ಇಲ್ಲ. ಯಾರಿಂದ ಭಯ ಪಡಬೇಕು? ಇಲ್ಲಲ್ಲ. ಭಯ ಆಗ್ಬೇಕಾದ್ರೆ ಇನ್ನೊಂದು ವಸ್ತುವಿನಿಂದಲೇ ಆಗಬೇಕು. ತನ್ನದು ತನಗೆ ಭಯ ಆಗ್ತದೇನ್ರಿ? ಆಗೋದಿಲ್ಲ. ಅದಕ್ಕೆ ನಮಗೂ ಶ್ರುತಿ ಪ್ರಮಾಣ ಇದೆ. ಏನಂತ? ದ್ವೈತ ಇದ್ದಲ್ಲಿ ದುಃಖ ಇದೆ, ಭಯ ಅಂದ್ರೆ ದುಃಖ. ಅದ್ವೈತ ಇದ್ದಲ್ಲಿ ದುಃಖ ಲವಲೇಶವೂ ಇಲ್ಲ, ಭಯ ಇಲ್ಲ. ನೀ ಹೇಳ್ಬೇಕಾದ್ರೆ ಎಲ್ಲಾದರೂ ಅದ್ವೈತದಿಂದ ದುಃಖ ಆಗ್ತದ ಅನ್ನುವ ಶ್ರುತಿ ಪ್ರಮಾಣವನ್ನು ತೊಗೊಂಡು ಬಂದು ಹೇಳು ಅಂತ ಹೀಗೆ ಕೇಳಿ, ಇಲ್ಲಿ ತತ್ವಮಸಿ ಮಹಾವಾಕ್ಯದ ಅರ್ಥ ಏನಪ್ಪ ಅಂತ ಕೇಳಿದ್ರೆ, ಅಖಂಡ ಚೇತನ. ಅಲ್ಲಿ ಜೀವಾತ್ಮ ಪರಮಾತ್ಮ ಅನ್ನೋದು ಹೊರಟು ಹೋಗ್ತದೆ, ಹೆಸರು ಹೊರಟು ಹೋಗ್ತದೆ, ಆದ್ರೆ ಚೇತನ ಮಾತ್ರ ಉಳಿತದ. ನಾಮ ಹೊರಟು ಹೋಗ್ತದ, ನಾಮಿ ಉಳಿತದ ಅನ್ನಂಗೆ ಅಭಿಪ್ರಾಯ, ಮತ್ತೇನಿಲ್ಲ. ಉಳಿತದ ಅಂದ್ರೆ ಅದೇನೂ ಆಗಿರಲಿಲ್ಲ, ಅದ್ರ ಮೇಲೆ ಆವರಣ ಆಗಿತ್ತು ಅಷ್ಟೇ, ಮತ್ತೇನಿಲ್ಲ. ಆವರಣ ಭಂಗಾನುಕೂಲ ವ್ಯಾಪಾರ ಜ್ಞಾನಂ ಅಂದಂತೆ ಆವರಣ ಆಗಿತ್ತು. ಆವರಣ ಹೋಯಿತು, ಅಜ್ಞಾನವೆಂಬ ಆವರಣ ಹೋಯಿತು. ಹೋದ ಕೂಡಲೇ ಏನಾಯಿತು? ಅಖಂಡಾರ್ಥದ ಜ್ಞಾನ ಆಯಿತು. ಇಲ್ಲಿ ಪರೋಕ್ಷ ಜ್ಞಾನದ ನಿವೃತ್ತಿ ಆಯಿತು, ಅಪರೋಕ್ಷ ಜ್ಞಾನದ ನಿವೃತ್ತಿ ಆಯಿತು, ಪರಿಚ್ಛಿನ್ನತ್ವ ಪರಿಪೂರ್ಣತ್ವದ ಭ್ರಾಂತಿ ನಿವೃತ್ತಿ ಆಯಿತು. ಪ್ರಕೃತದಲ್ಲಿ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಅನ್ನುವುದು ತತ್ವಮಸಿ ಮಹಾವಾಕ್ಯದ ಯಥಾರ್ಥವಾದ ಅರ್ಥ. ಇದನ್ನು ಸತ್ಯಪದ ಅಂತ ಕರ್ಕೊಂಡು ಬಂದಾರ. ಮೇಲೆ ನೋಡೋಣ, ಮುಂದೆ ನುಡಿಗೆ ಹೋಗೋಣ. ಮುಂದೆ ನೋಡಿ, ಇದ್ರಾಗ ಇನ್ನೂ 2 ಶಬ್ದ ಇದಾವು, ಅವನು ಮುಗಿಸೋನು. ಅದರಿಂದೇ ತತ್ವಮಸಿ ಇತಿ ಎಂಬುದು ಸತ್ಯಪದವು ಏನಿಪ್ಪದು? ಪೂರ್ವ ಪಕ್ಷಕ್ಕೆ, ಅಂದರೆ ದ್ವೈತಿಗಳಿಗೆ. ಪುದಿದು ಪರೀಕ್ಷಿಸೆ, ಅಲ್ಲಿದ ನೋಡ್ರಿ, ನಿಮ್ಮ ಪುಸ್ತಕದಲ್ಲಿ ಓದ್ತೇನೆ. ಪುದಿದು ನೀನಾನೆಂಬುದು ಉಂಟೆ ಬಿಡ್ರಿ. ಪರೀಕ್ಷಿಸೆ ಮೂಲ. ಪರೀಕ್ಷಿಸೆ ವಿಚಾರ ಮಾಡಿದ್ದೇ ಆದರೆ ಪದಪಿಂದೆ ಕ್ರಮವಾಗಿ ವಾಕ್ಯಾರ್ಥ ಬೋಧಕ್ಕೆ. ವಾಕ್ಯಾರ್ಥ ತತ್ವಮಸಿ ಮಹಾವಾಕ್ಯದ ಅರ್ಥ ಏನು ಅಂದ್ರೆ ಜ್ಞಾನ. ಬೋಧ ಅಂತ ಶಬ್ದ ಹಾಕ್ಯಾರ. ವಾಕ್ಯಾರ್ಥ ಬೋಧಕ್ಕೆ. ವಾಕ್ಯಾರ್ಥ ಬೋಧ ಏನಾಯಿತು? ಅದೇನು ಹೆಚ್ಚು ಕಡಿಮೆ ಆಗತ್ತದಲ್ಲಿ ಸೌಂಡ? ಯಾಕೆ? ವಾಕ್ಯಾರ್ಥ ಬೋಧ ಏನಾಯಿತು ಅಂತ ಕೇಳಿದರೆ ಅಖಂಡ ಚೈತನ್ಯ ಅಂತಾಯಿತು. ಅಖಂಡ ಚೈತನ್ಯವೇ ನಾನು ಅನ್ನುವ ಜ್ಞಾನ ಬಂತು ವಾಕ್ಯಾರ್ಥ ಬೋಧಕ್ಕೆ. ಪುದಿದು ಒಂದು ಗಡಿಯಾಗಿ ನೀನು ನಾನು ಎಂಬುದು ಉಂಟೆ. ಯಾವಾಗ ಅಖಂಡಾರ್ಥವೇ ನಾನು, ಪರಿಪೂರ್ಣ ಬ್ರಹ್ಮವೇ ನಾನು ಅಂತ ಜ್ಞಾನ ಆಗ್ತದೆಯೋ, ಆಗ ನೀ ಅನ್ನೋದು ಇಲ್ಲ, ನಾ ಅನ್ನೋದು ಇಲ್ಲ. ಯಾಕೆ? 2 ಇದ್ರೆ ನೀನು ನಾನು, 2 ಇಲ್ಲ. ಒಬ್ಬರು ವಚನಕಾರ ಹೇಳ್ತಾರೆ, ನೀನಿಹ ಪರ್ಯಂತರ ನಾನುಂಟು,
ನಾನಿಹ ಪರ್ಯಂತರ ನೀನುಂಟು, ನಾನು ನೀನು ಎಂಬ ಸಂದು ಹೂಳಿದ ಬಳಿಕ ಈ ಸಂದು ಹೂಳಿದ ಬಳಿಕ ಅಖಂಡೇಶ್ವರ ಲಿಂಗವು ತಾನೆ. ನೀನು ನಾನು, ಈ ಮೈಕ ಒಂದು ಸರಿ ಮಾಡ್ರಿ, ಇಲ್ಲದ್ರೆ ನಾಳೆಗೆ ಉಪನ್ಯಾಸ ನಿಲ್ಲಿಸ್ರಿ. ಯಾಕಂದ್ರೆ ಸರಿಯಾಗಿ ಕೇಳ್ತಾ ಇಲ್ಲ, ಒಂದು ಬರ್ತದ ಒಂದು ಬರ್ತಾ ಇಲ್ಲ. ನೋಡ್ದ ಹೋಯ್ತೀವಿ ನೋಡಿ, ಇಲ್ಲಿ ಹೋಯ್ತು. ಮಾಡಿದ್ದೇ ಆದರೆ, ವಿಚಾರ ಮಾಡಿದ್ದೇ ಆದರೆ ಪದಪಿಂದೆ ಕ್ರಮವಾಗಿ ವಾಕ್ಯಾರ್ಥ ಬೋಧಕ್ಕೆ, ತತ್ವಮಸಿ ಮಹಾವಾಕ್ಯದ ಅರ್ಥದ ಜ್ಞಾನಕ್ಕೆ, ಬೋಧಕ್ಕೆ ಅಂದ್ರೆ ಅರ್ಥದ ಜ್ಞಾನಕ್ಕೆ. ಅರ್ಥದ ಜ್ಞಾನಕ್ಕೆ ಅಂದ್ರೇನು? ಅರ್ಥದ ಜ್ಞಾನದಲ್ಲಿ ಭೇದವು ಇದೆಯೇ ಅನ್ನುವ ಪ್ರಶ್ನೆ ಇದೆ ಇಲ್ಲಿ. ಬೋಧಕ್ಕೆ ಪುದಿದು ಹೊಂದುಗಡೆ ಆಗುವಂತಹ ನೀನು ನಾನು ಎಂಬುದು ಉಂಟೆ. ನೀನು ನಾನು ಎಂಬುವುದು ಉಂಟೆ. ಮತ್ತು ಪ್ರಶ್ನೆನ ನೀನು ನಾನು ಎಂಬುವುದು ಹೊಂದುಗಡೆ ಆಗುವುದಿಲ್ಲ ಅಂತ ಅಭಿಪ್ರಾಯ, ಮತ್ತೇನೇ ಇಲ್ಲ. ಇಲ್ಲಿ ತತ್ವಮಸಿ ಮಹಾವಾಕ್ಯದ ಅರ್ಥ ಏನಾಯಿತು ಅಂದ್ರೆ ಅಖಂಡ ಚೈತನ್ಯ ಅಂತಾಯಿತು. ಅಖಂಡ ಚೈತನ್ಯ ಅಂತ ಆದ ಕೂಡಲೇ ಮುಂದಿನ ನುಡಿ ಹೇಳ್ತಾರೆ ಅದನ್ನು, ಅವಿವಿದ್ಯಾ ತನ್ನಷ್ಟಕ್ಕೆ ತಾನು ನಾಶವಾಗಿ ಹೋಗುತ್ತದೆ ಅಂತ ಹೇಳು, ಬಾಧಾ ಹೊಂದುತ್ತದೆ ಅಂತ ಹೇಳು, ಬಾಧೆಗೊಳ್ಳುತ್ತದೆ. ಯಾಕಂದ್ರೆ ಅದು ಇರುವುದಲ್ಲ ಅವಿದ್ಯೆ. ನಾಶ ಆಗ್ತದೆ ಅಂದ್ರೆ ಹುಟ್ಟಿರ್ಬೇಕದ. ಕಲ್ಪಿತ ಪದಾರ್ಥ ಅವಿದ್ಯೆ ಆಯಿತು, ಮಾಯಾ ಆಯಿತು, ಕಲ್ಪಿತ ಪದಾರ್ಥ. ಅದಕ್ಕಾಗಿ ಬಾಧೆ ಹೊಂದಿತು. ಬಾಧೆ ಹೊಂದಿತು ಅಂದ್ರೇನು? ಮಿಥ್ಯಾ. ಮಿಥ್ಯಾ ಅಂತ ಸಿದ್ಧ ಆಯಿತು, ಸುಳ್ಳು ಅಂತ ಸಿದ್ಧ ಆಯಿತು, ಇಲ್ಲ ಅಂತ ಸಿದ್ಧ ಆಯಿತು. ಸಹಜವಾಗಿ ಒಂದಿಟ್ಟು ಅರ್ಥ ಆಗಲಿ ಅಂತ ಇಲ್ಲ ಅನ್ನೋ ಶಬ್ದ ಹಾಕ್ತೇನೆ ಇಲ್ಲಿ. ಬಾಧಾ ಅಂದ್ರೇನು? ಸುಳ್ಳು. ಸುಳ್ಳು ಅಂದ್ರೇನು? ಇಲ್ಲ ಅಂತ. ಎರಡನೇ ಮಾತು. ಈ ರೀತಿಯಾಗಿ ತತ್ವಮಸಿ ಮಹಾವಾಕ್ಯವನ್ನು ಹೇಳಿದರು. ಇದರ ಮುಂದಿನ ನುಡಿ ಓದ್ತೇನೆ ನೋಡ್ರಿ. ಅರಿವ ನಿನ್ನನು ನೀನೇ ಮರೆದೆನೆಂಬುದು ಭ್ರಾಂತಿ, ಹೊರಗೆ ಸದ್ಗುರು ಬೋಧೆಯೊಳು ತೋರೆ ಮರೆಯದ ಅರಿವಿನ ನಿನ್ನ ನೀನರಿದಾಗಲೇ ಮರೆವೆ ಲಯಿಪುದು ನೀನು ಸುಖಮಿರ್ಪೆ. ಪದಚ್ಛೇದ ಮಾಡ್ತೇನೆ ನೋಡ್ರಿ. ಇನ್ನೂ ಮಾಡಿದ್ದೀನಿ ಈಗ ಒಮ್ಮೆ, ಮತ್ತೆ ಮಾಡ್ತೇನೆ. ಅರಿವ ನಿನ್ನನು ನೀನೇ ಮರೆದೆನು ಎಂಬುದು ಭ್ರಾಂತಿ, ಹೊರಗೆ ಸದ್ಗುರು ಬೋಧೆಯೊಳು ತೋರೆ ಮರೆಯದ ಅರಿವ ನಿನ್ನ ನೀನು ಅರಿದಾಗಲೇ ಮರೆವೆ ಲಯಿಪುದು ನೀನು ಸುಖಂ ಇರ್ಪೆ. ಏನಂದ್ರು? ಅರಿವ ನಿನ್ನನು, ದೃಷ್ಟಿ ಮಾತ್ರ ಅಂತ ಹೇಳಿದ್ದಾರೆ ಮೇಲೆ. ಎಲ್ಲವನು ಅರಿಯುವ ನಿನ್ನನು ನೀನೇ ಮರೆದೆನೆಂಬುದು ಭ್ರಾಂತಿ. ಎಲ್ಲವನ್ನು ಅರಿಯುವುದೇ ನಿನ್ನ ಸ್ವರೂಪ. ಅರುಸ್ವರೂಪವಾಗಿರುವ ನಿನ್ನನ್ನು ನೀನು ಮರೆತೆನು ಎಂಬುವುದು ಭ್ರಾಂತಿ. ಸೂರ್ಯನಿಗೆ ಕತ್ತಲೆ ಎಂದಾದರೂ ಆವರಣವನ್ನು ಮಾಡಬಲ್ಲುವುದೇ ಪೂರ್ವದಲ್ಲಿ ಕೇಳ್ಕೊಂಬಂದಾರೆ. ಹಾಗೆಯೇ ಅರುಸ್ವರೂಪವಾಗಿರುವ ನಿನ್ನಲ್ಲಿ ಮರೆವೇ ಅಡಿ ಇಡಲಿಕ್ಕೆ ಜಾಗವು ಇದೆ ಏನು ಅಂದ್ರೆ ಇಲ್ಲ. ಮತ್ತು ಮರ್ತಂಗೆ ಆಗೈತಲ್ಲ ಅಂದ್ರೆ ಭ್ರಾಂತಿ. ಅದು ತಪ್ಪು ತಿಳುವಳಿಕೆ, ಭ್ರಾಂತಿ ಆಗೈತೆ ನನಗೆ. ಏನು ಭ್ರಾಂತಿ? ಜಡವಾದ ಪದಾರ್ಥದಲ್ಲಿ ಅಂದರೆ ಶರೀರದಲ್ಲಿ ನಾನು ಅನ್ನುವ ತಪ್ಪು ತಿಳುವಳಿಕೆ ಉಂಟಾಗಿತ್ತು. ಈ ತಪ್ಪು ತಿಳುವಳಿಕೆ ಈಗ ಹೊರಟು ಹೋಯಿತು. ತತ್ವಮಸಿ ಮಹಾವಾಕ್ಯವನ್ನು ಗುರುಗಳು ಹೇಳಿದರು. ಅದು ಅನುಭವಕ್ಕೆ ಬರುವಂತೆ ಒಂದೇ ಅಂತ ಹೇಳಿದರು. ಅನೇಕ ರೀತಿಯ ಪ್ರಯತ್ನ ಮಾಡಿದರು. ಹೀಗೆ ಹೇಳಿದಾಗ ಗುರುಬೋಧೆ ಯಾವುದಿದೆಯೋ ಅಂದ್ರೆ ಅಖಂಡ ಚೈತನ್ಯವೇ ಅಂತ ಇಲ್ಲಿ ಗುರುಬೋಧೆ ಇದೆ. ನಿನ್ನಲ್ಲಿ ನೀನು ಮರೆಯುವುದು ಭ್ರಾಂತಿ ಅಂತಾಯಿತು. ಹೊರಗೆ ಸದ್ಗುರು ಬೋಧೆಯೊಳು ತೋರೆ. ಹೊರಗೆ ಅಂದ್ರೆ ನಿನ್ನ ಒಳಗಾಯ್ತು. ಈಗ ಗುರುಗಳ ಬೋಧೆ ಕೇಳಬೇಕಾದ್ರೆ ನೀವು ಹೊರಗೆ ಬರಬೇಕು.
ಗುರುಗಳ ಬೋಧೆ ಕೇಳಬೇಕಾದ್ರೆ ಇಂದ್ರಿಯಗಳಲ್ಲಿ ನೀನು ನಿನ್ನನ್ನು ಸಮಾವೇಶ ಮಾಡಿಕೊಳ್ಳಬೇಕು, ಅಂದರೆ ನಿನ್ನನ್ನು ಆರೋಪ ಮಾಡ್ಕೋಬೇಕು. ಗುರುಗಳು ಅಷ್ಟೇ, ನಮ್ಮ ಸಲುವಾಗಿ ಅವರು ಇಂದ್ರಿಯಾದಿಗಳಲ್ಲಿ ತಮ್ಮನ್ನು ಆರೋಪ ಮಾಡ್ಕೊಂಡು ಹೇಳ್ತಾರೆ. ಇಂದ್ರಿಯಾದಿಗಳಲ್ಲಿ ತಮ್ಮನ್ನು ಅವರು ಆರೋಪ ಮಾಡ್ಕೊಳ್ತಾರೆ, ಅವರು ಹೊರಗೆ ಬರ್ತಾರೆ. ನೀನು ಕೂಡ ಹೊರಗೆ ಬರಬೇಕು. ಹೊರಗೆ ಬರಬೇಕು ಅಂದ್ರೆ ಗೊತ್ತಾಯ್ತಲ್ಲ, ಮನೆ ಬಿಟ್ಟು ಹೊರಗೆ ಬರ್ಬೇಕಂತಲ್ಲ. ನೀವು ಎಲ್ಲಿದ್ದೀರಿ ಅಲ್ಲೇ ಇರ್ರಿ. ಜೀವಚೇತನ ಇಂದ್ರಿಯಗಳ ಮುಖಾಂತರ ಹೊರಗೆ ಬರಬೇಕು ಅಂತ ಇಲ್ಲಿ ಶ್ರೋತ್ರೇಂದ್ರಿಯ ಮುಖಾಂತರ ಹೊರಗೆ ಬರಬೇಕು, ಎಲ್ಲ ಇಂದ್ರಿಯಗಳಲ್ಲ. ಗುರುಗಳು ವಾಗೀಂದ್ರಿಯ ಮುಖಾಂತರ ಹೇಳ್ತಾ ಇರ್ತಾರೆ. ಸದ್ಗುರು ಬೋಧೆಗಳು ತೋರೆ, ಹೊರಗೆ ಅಂದರೆ ಹೊರಗೆ, ಸದ್ಗುರು ಬೋಧೆಗಳು ತೋರೆ ಅಂದ್ರೇನು? ನಿನ್ನ ಸ್ವರೂಪದ ಜ್ಞಾನವನ್ನು ಅವರು ನಿನಗೆ ಮಾಡಿಕೊಡಲಾಗಿ. ಏನು ಮಾಡಿಕೊಟ್ರು? ಆ ಪರಬ್ರಹ್ಮವೇ ನೀನೇ ಪರಬ್ರಹ್ಮ ಅನ್ನುವುದನ್ನು ಮಾಡಿಕೊಡಲಾಗಿ, ಮರೆಯದ ನಿನ್ನ ಮರೆಯದ ಅರಿವು ಅಂತಿದೆಯಲ್ಲ, ಅದನ್ನು ಬಿಡೋಣ. ನಿನ್ನ ನೀನು ಅರಿದಾಗಲೇ, ಮರೆಯದ ಅರಿವ ಸ್ವರೂಪವಾಗಿರುವುದಕ್ಕೆ ವಿಶೇಷಣ ಮಾಡಿದ್ದಾರೆ. ನಿನ್ನ ಅನ್ನೋದಕ್ಕೆ ಮರೆಯದ ಅರಿವ ನಿನ್ನ ನೀನು ಅರಿದಾಗಲೇ ಮರೆವೇ ಲಯಿಪುದು ನೀನು ಸುಖಮಿರುಪೆ. ಅರಿವು ಎಂಥದ್ದು ಅಂದರೆ ಮರೆಯಲಾರದ ಸ್ವಭಾವದ್ದು, ಮರೆಯದ ಅರಿವ. ಆ ಸ್ವರೂಪವೇ ನಿನ್ನ ಸ್ವರೂಪ. ನಿನ್ನ ನೀನು ತಿಳಿದಾಗಲೇ ಅಂದರೆ ವಿಚಾರ ಮಾಡಿ ತಿಳಿದಾಗಲೇ. ಗುರುಗಳು ಹೇಳಿದರು ನೀನು ಅಖಂಡ ಚೈತನ್ಯ ಅಂತ ಹೇಳಿದರು. ಆದರೆ ಇವನು ಅನುಭವಕ್ಕೆ ಬರಬೇಕಲ್ಲ. ಇವನು ಅನುಭವಕ್ಕೆ ಬರಬೇಕಾದ್ರೆ ಮನನ ನಿಧಿಧ್ಯಾಸನ ಇದೆ. ಉತ್ತಮ ಜಿಜ್ಞಾಸವಾದ್ರೆ ಅನುಭವಕ್ಕೆ ಬಿಡ್ತದೆ, ಯಾವ ಚಿಂತೆಯೂ ಇಲ್ಲ. ಇಲ್ಲಿ ಮನನ ಮತ್ತು ನಿಧಿಧ್ಯಾಸನ, ಗುರುಗಳು ಹೇಳಿದ ಅರ್ಥವನ್ನು ಭೇದಬಾಧಕ ಯುಕ್ತಿ ಅಭೇದ ಸಾಧಕ ಯುಕ್ತಿಗಳಿಂದ ಚಿಂತನೆ ಮಾಡಬೇಕು. ಅಖಂಡ ಚೈತನ್ಯನ ಹೇಗೆ ಅನ್ನೋದಕ್ಕೆ ಯುಕ್ತಿ ಇದಾವೆ. ಭೇದ ಬಾಧಕ ಯುಕ್ತಿ ಅಭೇದ ಸಾಧಕ ಯುಕ್ತಿಗಳನ್ನ ಇಟ್ಕೊಂಡು ಚಿಂತನೆ ಮಾಡಬೇಕು. ಇದಕ್ಕೆ ಮನನ ಅಂತೇವಿ. ಮನನದ ಪರಿಪಕ್ವ ಅವಸ್ಥೆ ನಿಧಿಧ್ಯಾಸನ. ಅಲ್ಲಿ ಆತ್ಮಾಕಾರ ವೃತ್ತಿ ಒಂದು ಉಳಿಬೇಕು, ಅನಾತ್ಮಾಕಾರ ವೃತ್ತಿ ಯಾವುದೂ ಒಳಗೆ ಬರಬಾರ್ದು. ಅದಕ್ಕೆ ನಿಧಿಧ್ಯಾಸನ ಅಂತೇವಿ. ನಿಧಿಧ್ಯಾಸನ ಯಾವಾಗ ಪರಿಪಕ್ವ ಆಗ್ತದೆ, ಆ ಪರಿಪಕ್ವ ಆದಾಗಲೇ ನೀವು ತೂಷ್ಣಿಮ ಆಗಿಬಿಡ್ತಾನೆ. ಅಲ್ಲೇನೂ ಇಲ್ಲ, ಮೌನ ಆಗಿಬಿಡ್ತಾನೆ. ಮೌನದೊಳು ಇರು ಎಂದನು ಗುರುನಾಥನು, ಮೌನದೊಳು ಇರು ಎಂದನು ಅಂತ ಒಂದು ಪದ್ಯ ಇದೆ. ಮೌನದೊಳು ಇರು ಎಂದನು ಗುರುನಾಥನು, ಮೌನದೊಳು ಇರು ಎಂದನು. ಹೆಂಗಂದ್ರೆ ಏನು? ಆತ್ಮತತ್ವ ಮಾತನಾಡುವುದು ಅಲ್ಲ, ಅದು ಅಶಬ್ದ. ಅಶಬ್ದಂ ಅಸ್ಪರ್ಶಂ ಲಕ್ಷಣ ಇದೆ ಅದಕ್ಕೆ. ಮಾತನಾಡುವುದು ಅಲ್ಲ. ಅದಕ್ಕಾಗಿ ಮೌನದೊಳು ಇರು ಎಂದನು ಅಂತ ಏನು ಆ ಪದ ಇದೆಯಲ್ಲ, ಅದು ನೆನಪ ಮಾಡಿದಾಗ ಇಲ್ಲೇನು ಹೊಂದಗಡೆ ಆಗ್ತದೆ? ತನ್ನನ್ನು ತಾನು ಅರಿತ ಮೇಲೆ ಸುಮ್ಮನೆ ಇರಬೇಕು. ಅರಿತು ಏನಾದರೂ ಮಾತನಾಡಲಿಕ್ಕೆ ಹೋದರೆ ಹುಚ್ಚಾಗತಿ. ಬೊಮ್ಮವನು ಅರಿತರೆ ಸುಮ್ಮನೆ ಇರಬೇಕು ಹೇಳಿದ್ದಾರೆ ಸರ್ವಜ್ಞ ಮೂರ್ತಿಗಳು. ನಾ ತಿಳ್ಕೊಂಡೆ ಅಂದ್ರೆ ಉಪನಿಷತ್ ಬಡಿದಿತ್ತೆ ಅವನು, ನಿನಗೇನು ತಿಳಿದಿಲ್ಲ ಸುಮ್ಮನೆ ಕೂಡ್ರು ಅಂತ. ಆದುದರಿಂದ ನಿನ್ನ ನೀನು ಅರಿದಾಗಲೇ ಮರೆವೇ ಲಯಿಪುದು. ಮರೆವೆ ಅನ್ನುವುದು ಇಲ್ಲದಂಗಾಯಿತು. ಲಯಿಪುದು ಲಯ ಹೊಂತು. ಮರೆವೆ ಅಂದರೆ ಅಜ್ಞಾನ. ಇಲ್ಲಿ ಅಜ್ಞಾನವೇ ಶರೀರಾದಿಗಳಲ್ಲಿ ನಾನು ಎಂಬುವ ಭ್ರಾಂತಿಯನ್ನು ಉಂಟು ಮಾಡಿದೆ, ಅದು ಹೋಯಿತು. ನೀನು ಸುಖಮಿರುಪೆ. ನೀನು ಕೇವಲ ಸುಖ ಸ್ವರೂಪಳು. ಸುಖ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಸುಖವೇ ಬ್ರಹ್ಮ, ಆನಂದವೇ ಬ್ರಹ್ಮ. ಆನಂದ ಪದ ಮತ್ತು ಸುಖ ಪದ ಪರ್ಯಾಯ ಶಬ್ದಗಳು, ಆದರೂ ಕಿಂಚಿತ್ ವ್ಯತ್ಯಾಸ ಇದೆ ಅವುಗಳಲ್ಲಿ. ಸುಖ ಪದಕ್ಕಿಂತಲೂ ಆನಂದ ಪದಕ್ಕೆ ಬೆಲೆ ಹೆಚ್ಚಿದೆ. ಸುಖ ಪದಕ್ಕೆ ವಿರುದ್ಧ ಪದ ಇದೆ, ದುಃಖ. ಆನಂದ ಪದಕ್ಕೆ ವಿರುದ್ಧ ಪದ ಇಲ್ಲ. ಓದಿದವರು ಅನಾನಂದ ಅಂತ ಹೇಳ್ಬೋದು, ಆದರೆ ಅದು ವಿರುದ್ಧ ಪದ ಅಲ್ಲ. ಸುಖ ದುಃಖ ವಿರುದ್ಧ ಪದ. ರಾತ್ರಿ ಹಗಲು ವಿರುದ್ಧ ಪದ. ನೀನು ನಾನು ವಿರುದ್ಧ ಪದ. ನೀನು ನಾನು ಎಂಬುವ ಸಂದು ಹೂಳಿದ ಬಳಿಕ ಏನೂ ಇಲ್ಲ ಅಖಂಡೇಶ್ವರ ಅಂತ
ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ. ಗುರುಗಳಿಂದ ನಾವು ಶ್ರವಣ ಮಾಡಿದಾಗ ತತ್ವಮಸಿ ಮಹಾವಾಕ್ಯದ ಅರ್ಥ ಅನುಭವಕ್ಕೆ ಬಂತು ಅಂತಾದರೆ ಅಲ್ಲಿ ಏನೂ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಮತ್ತೇನಿದೆ, ಮೌನದೊಳು ಇರು ಎಂದನು ಅನ್ನುವಂಥ ಮಾತು ಇಲ್ಲಿ ಅನ್ವಯ ಆಯಿತು. ಮುಂದಿನ ನೋಡ್ರಿ, ಇಲ್ಲಿ ತನ್ನನ್ನು ನಿನ್ನನ್ನು ನೀನು ಅರಿತರೆ ನೀನು ಸುಖ ಸ್ವರೂಪ ಅಂತ ಹೇಳಿದರು. ಇಲ್ಲೊಂದು ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ಅಂದ್ರೆ, ತನ್ನನ್ನು ತಾನು ಅರಿತ ಅಂದ್ರೆ ತಾನ ಕರ್ತೃ ಆಗ್ತಾನೆ, ತಾನ ಕರ್ಮ ಆಗ್ತಾನೆ. ತಾನ ಕರ್ತೃ, ತಾನೇ ಕರ್ಮ. ಕರ್ಮ ಅಂದ್ರೆ ನೋಡಿಸಿಕೊಳ್ಳುವುದು, ಕರ್ತೃ ಅಂದ್ರೆ ನೋಡುವವನು. ಕರ್ಮ ಅಂದ್ರೆ ಮಾಡಿಸಿಕೊಳ್ಳುವುದು, ಮಾಡುವವನು ಕರ್ತೃ. ಇಲ್ಲಿ ತಿಳಿಯುವ ಸಂದರ್ಭದಲ್ಲಿ ತನ್ನನ್ನು ತಾನು ತಿಳಿಯುತ್ತಾನೆ, ತಾನೇ ಕರ್ತೃ ಆಗ್ತಾನೆ, ತನ್ನನ್ನು ತಿಳಿಯುತ್ತಾನೆ ಅಂತ ಕರ್ಮ ಆಗ್ತಾನೆ. ಎರಡನೇ ವಿಭಕ್ತಿ ಕರ್ಮವನ್ನು ಹೇಳ್ತದೆ. ತನ್ನನ್ನು ತಾನು ತಿಳಿಯುತ್ತಾನೆ. ತಾನು ಅನ್ನೋದು ಪ್ರಥಮ ವಿಭಕ್ತಿ, ತನ್ನನ್ನು ಅನ್ನೋದು ದ್ವಿತೀಯ ವಿಭಕ್ತಿ. ದ್ವಿತೀಯ ವಿಭಕ್ತಿ ಕರ್ಮಪರ, ಪ್ರಥಮ ವಿಭಕ್ತಿ ತಿಳಿಯುವತನ, ಮಾಡುವತನ, ಇದರಲ್ಲಿ ಅನ್ವಯ ಆಗ್ತದೆ. ಈಗ ತನ್ನನ್ನು ತಾನು ತಿಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಆತ್ಮಾಶ್ರಯ ದೋಷ ಬರ್ತದೆ. ತಾನೇ ಕರ್ತೃ ತಾನೇ ಕರ್ಮ ಅಂದ್ರೆ ಆತ್ಮಾಶ್ರಯ ದೋಷ ಬರ್ತದೆ. ಮೊನ್ನೆಮ್ಮೆ ಬಂದಿದೆ ಈ ಶಬ್ದ, ತನ್ನ ಹೆಗಲ ಮೇಲೆ ತಾನೇ ಕುಳಿದುಕೊಂಡು ಓಡುತ್ತಿದ್ದಾನೆ ಅಂದರೆ ಅದು ಹೊಂದುಗಡೆ ಆಗುವುದಿಲ್ಲ. ಹಾಗೆ ತನ್ನನ್ನು ತಾನು ತಿಳಿಯುತ್ತಾನೆ ಅಂದರೆ ಹೊಂದುಗಡೆ ಆಗುವುದಿಲ್ಲ ಅಂತ ಪೂರ್ವ ಪಕ್ಷಿಯ ಮಾತು ನೆನಪು ಮಾಡಿ ಇಲ್ಲೇನು ಬರೀತಾರಂದ್ರೆ, ರವಿಯಿಂದೆ ರವಿಯನು, ಇಂದುವಿನಿಂದೆ ಇಂದುವನು, ಅರಿವ ಅವಳು ತನ್ನನು ತನ್ನ ಬೆಳಗಿಂದೆ ಯುವತಿ ತಾನು ಅರಿವುದು ಇಂತು ಅಬಹುದು ತನಗೆ ತಾನೇ ವಿವರಿಸೆ ಗೋಚರವೆನಿಪನು. ನೋಡ್ರಿ, ಒಂದೊಂದು ಶಬ್ದ ಓದಿದ್ದೇನೆ. ಸೂರ್ಯನನ್ನು ಯಾವ ಬೆಳಕಿನಿಂದ ನೋಡ್ತೀರಿ? ಸೂರ್ಯನನ್ನು ಅವನ ಬೆಳಕಿನಿಂದಲೇ ನೋಡಬೇಕು. ಚಂದ್ರನನ್ನು ಅವನ ಬೆಳಕಿನಿಂದಲೇ ನೋಡಬೇಕು. ಅವನ ಬೆಳಕಿನಿಂದ ಅಂದಾಗ ಕರ್ಣ. ಒಂದಿಷ್ಟು ವ್ಯಾಕರಣ ಶಬ್ದಗಳು ಬೇಕಾಗ್ತವೆ ಇಂಥ ಸಂದರ್ಭದಲ್ಲಿ, ಏನು ಮಾಡೋಕ್ಕೆ ಬರೋದಿಲ್ಲ ನನಗೆ. ಲೇಖನೀಕರಣ, ಸಾಧನವನ್ನು ಕರ್ಣ ಅಂತ ಕರಿತೇವೆ. ಲೇಖನಿ ಬರೆಯಲಿಕ್ಕೆ ಕರ್ಣ, ಬರೆಯುವುದು ಕೈ. ಇಲ್ಲಿ ಸೂರ್ಯನನ್ನು ಕರ್ಮ, ಸೂರ್ಯನ ಬೆಳಕಿನಿಂದ ಅರಿಯುತ್ತೇವೆ. ಬೆಳಕಿನಿಂದ ತೃತೀಯ ಭಕ್ತಿ, ಇದು ಕರ್ಣ ಆಗ್ತದೆ. ಅಂದ್ರೆ ಒಬ್ಬ ಸೂರ್ಯನಲ್ಲಿ ಕರ್ಮ ಕರ್ಣ ಎರಡೂ ಹೇಳಿದಂಗೆ ಆಯಿತು ಅಂತ ಪೂರ್ವ ಪಕ್ಷಿಯ ಅಭಿಪ್ರಾಯ. ಆದರೆ ಸೂರ್ಯ ತನ್ನನ್ನು ತಾನು ತಿಳಿದಿಲ್ಲ. ಸೂರ್ಯನನ್ನು ನೋಡೋನು ಬೇರೆ ಇದ್ದಾನೆ. ಅವನನ್ನು ನೋಡಲಿಕ್ಕೆ ಬೆಳಕು ಯಾವುದರ ಬೇರೆ ಇದೆ ಏನಂದ್ರೆ ಇಲ್ಲ, ಸೂರ್ಯನೇ ಬೆಳಕು, ಸೂರ್ಯನೇ ಕರ್ಮಕರಣ. ಇವನ ದೃಷ್ಟಿಯಿಂದ ಕರ್ಮಕರಣ ಅಂತ ಹೇಳ್ಬೋದು, ಸೂರ್ಯನ ದೃಷ್ಟಿಯಿಂದ ಕರ್ಮಕರಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಬ್ಬನೇ ಇದ್ದಾನೆ, ಕರ್ಮಕರಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸೂರ್ಯನ ಬೆಳಕಿನಿಂದ ಸೂರ್ಯನನ್ನು ತಿಳಿಯುವಂತೆ. ಹಾಗೆ ನುಡಿದುವೆಲ್ಲ ದೃಷ್ಟಾಂತ ತಗೊಳ್ರಿ. ಚಂದ್ರನ ರಾತ್ರಿ ಚಂದ್ರನ ಬೆಳಕಿನಿಂದ ಚಂದ್ರನನ್ನು ತಿಳಿಯುವುದು, ಅಗ್ನಿಯ ಬೆಳಕಿನಿಂದ ಅಂತ ದೀಪದ ಬೆಳಕಿನಿಂದ ಮನೆಯಲ್ಲಿರುವ ಸಾಮಾನನ್ನು ತಿಳಿತೀರಿ, ಆ ದೀಪನೂ ತಿಳಿತೀರಿ. ದೃಷ್ಟಾಂತ ಕೊಟ್ಟಾರ. ಆದರೆ ಇನ್ನೊಂದು ಮಾತು ಇಲ್ಲಿ ನೆನಪಿಡ್ರಿ, ಈಗ ಏನು ದೃಷ್ಟಾಂತ ಕೊಟ್ಟಾರ ಅದು ತನ್ನನ್ನು ತಾನು ತಿಳಿಯಲಾರದು. ತನ್ನನ್ನು ತಾನು ತಿಳಿಯಲಾರದು. ಆದರೆ ನಿನ್ನನ್ನು ನೀನು ತಿಳಿಯುತ್ತೆ ಅಂತ ಹೇಳಕ್ಕೆ ಹೊಂಟಿದ್ದಾರೆ. ನಿನ್ನ ಬೆಳಕಿನಲ್ಲಿ ನಿನ್ನನ್ನು ನೀನು ತಿಳಿಯುತ್ತೆ ಅಂತ ಹೇಳಕ್ಕೆ ಹೊಂಟಿದ್ದಾರೆ. ಮತ್ತು ದೃಷ್ಟಾಂತಕ್ಕೂ ದಾರ್ಷ್ಟಾಂತಕ್ಕೂ ವ್ಯತ್ಯಾಸ ಆಯ್ತಲ್ಲ. ಸಮಸ್ಯೆ ಬರೋಕೆ ಅವಕಾಶ ಐತಿ ಇಲ್ಲಿ. ಸೂರ್ಯನು ತನ್ನ ಬೆಳಕಿನಿಂದ ತನ್ನನ್ನು ತಿಳಿಯುತ್ತಾನೆ ಏನು ಅಂತ ಕೇಳಿ ತಿಳಿಯುವುದಿಲ್ಲ, ಜಡ ಪದಾರ್ಥ. ನೀವು ದೃಷ್ಟಾಂತ ಕೊಟ್ಟಿದ್ದೀರಿ, ಸೂರ್ಯನ ಬೆಳಕಿನಲ್ಲಿ ಸೂರ್ಯನನ್ನು ತಿಳಿದಂತೆ, ಚಂದ್ರನ ಬೆಳಕಿನಲ್ಲಿ ಚಂದ್ರನನ್ನು ತಿಳಿದಂತೆ ಅಂತ ದೃಷ್ಟಾಂತ ಕೊಟ್ಟಿದ್ದೀರಿ. ಆದರೆ ತನ್ನ ಬೆಳಕಿನಲ್ಲಿ ತನ್ನನ್ನು ತಿಳಿಯುತ್ತಾನೆ ಅಂತ ಇಲ್ಲಿ ಏನಿದೆ, ತಾನು ತಿಳಿಯುತ್ತಾನೆ ಅಂತಿದೆ. ಸೂರ್ಯ ತನ್ನನ್ನು ತಿಳಿಯಲಾರ, ಚಂದ್ರ ತನ್ನನ್ನು ತಿಳಿಯಲಾರ. ದೃಷ್ಟಾಂತ ಯೋಗ್ಯ ಇಲ್ಲ, ಅದಕ್ಕೆ ದ್ವೈತವೇ ಸತ್ಯ.
ಅವಂತಾನ ಪೂರ್ವ ಪಕ್ಷಿ. ಅದಕ್ಕೆ ಇವರು ಅಂತಾರು, ತಮ್ಮ ಉದಾಹರಣೆ ಯಾವಾಗಲೂ ಮುಖ್ಯ ವಿಷಯದ ಏಕದೇಶದಲ್ಲಿ ಇರುತ್ತದೆ. ದಾರ್ಷ್ಟಾಂತ ಅಂದ್ರೆ ಮುಖ್ಯ ವಿಷಯ, ದೃಷ್ಟಾಂತ ಅಂದ್ರೆ ಉದಾಹರಣೆ. ಉದಾಹರಣೆ ಯಾವಾಗಲೂ ಮುಖ್ಯ ವಿಷಯದ ಏಕದೇಶದಲ್ಲಿ ಇರ್ತದೆ, ಒಂದು ಏಕದೇಶವನ್ನು ತಿಳಿಸುವಂಥದ್ದು ಅಷ್ಟೇ. ಉದಾಹರಣೆ ಯಾಕೆ ಕೊಡ್ತೀವಿ ಅಂತ ಕೇಳಿದರೆ, ನಾವು ಹೇಳುವ ಮುಖ್ಯ ವಿಷಯ ಮುಮುಕ್ಷುಗಳಿಗೆ ತಿಳಿಯಲಿ ಸುಲಭವಾಗಿ ಅನ್ನುವ ದೃಷ್ಟಿಯಿಂದ ಉದಾಹರಣೆಗಳನ್ನು ಕಲ್ಪಿಸ್ತೇವೆ. ಈ ಕಲ್ಪಿತ ಉದಾಹರಣೆಗಳಲ್ಲಿ ಏನು ನಮಗೆ ಗೊತ್ತಾಗ್ತದೆ ಅಂದ್ರೆ, ಚಂದ್ರನ ಬೆಳಕಿನಿಂದ ಚಂದ್ರನನ್ನು ತಿಳಿಯಲಿಕ್ಕೆ ಬರ್ತದೆ, ಸೂರ್ಯನ ಬೆಳಕಿನಿಂದ ಸೂರ್ಯನನ್ನು ತಿಳಿಯಲಿಕ್ಕೆ ಬರ್ತದೆ. ಇದು ಉದಾಹರಣೆ. ಹಾಗೆ ನಿನ್ನ ಬೆಳಕಿನಿಂದ ನಿನ್ನನ್ನು ನೀನು ತಿಳಿಯುತ್ತಿ. ಇಷ್ಟು ಹೇಳಿದ್ರೆ ಸಮಾಧಾನ ಆಗೋದಿಲ್ಲ. ಮೊದಲೇ ಹೇಳಿದ್ದೇನೆ ಏನಂತ, ದೃಷ್ಟಾಂತ ಸರಿ ಇಲ್ಲ. ಆದರೂ ಕೂಡ ದೃಷ್ಟಾಂತ ಸರಿ ಮಾಡಬೇಕು. ತಿಳಿಯುವುದು ತಿಳಿಸಿಕೊಳ್ಳುವುದು ಎರಡು ಅಂದಾಗಿದು ದ್ವೈತಾಪತ್ತಿ. ಇಲ್ಲಿ ತಿಳಿಯುವುದು ತಿಳಿಸಿಕೊಳ್ಳುವುದು ಎರಡಿಲ್ಲ. ಅದು ತಿಳಿಯೋದಂದ್ರೆ ಏನ್ರಿ? ತನ್ನನ್ನು ತಾನು ತಿಳಿಯುವುದು ಅಂದ್ರೆ ಏನು? ಎರಡು ಯಾಕಿಲ್ಲ? ತನ್ನನ್ನು ತಾನು ತಿಳಿಯುವುದು ಎರಡು ಯಾಕಿಲ್ಲ ಅಂತ ಕೇಳಿದರೆ, ಇಲ್ಲಿ ಯಾವ ಪ್ರಮಾಣದಿಂದಲೂ ತಿಳಿಯುವುದಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಗೀಂದ್ರಿಯ, ಇವು ಜ್ಞಾನೇಂದ್ರಿಯಗಳಂತ ಏನು ಕರ್ಕೊಂಬಂದೇವಲ್ಲ, ಈ ಯಾವ ಇಂದ್ರಿಯಗಳಿಗೂ ಆತ್ಮ ವಿಷಯ ಅಲ್ಲ. ಇನ್ನು ಒಳಗೆ ಹೋಗೋ ನೋಟ, ಮನಸ್ಸು, ಬುದ್ಧಿ. ಮನಸ್ಸಿಗೂ ಆತ್ಮ ವಿಷಯ ಅಲ್ಲ, ಬುದ್ಧಿಗೂ ಆತ್ಮ ವಿಷಯ ಅಲ್ಲ. ಯಾಕೆ? ಇವೆಲ್ಲವೂ ಅವನ ಆಭಾಸವನ್ನು ಪಡೆದುಕೊಂಡು ತಿಳಿಯುತ್ತವೆ. ಇವೆಲ್ಲವೂ ಅವನ ಆಭಾಸವನ್ನು ಪಡೆದುಕೊಂಡು ತಿಳಿಯುತ್ತವೆ. ಚೈತನ್ಯದ ಆಭಾಸ ಇವೆಲ್ಲ. ಚೈತನ್ಯದ ಆಭಾಸವನ್ನು ಪಡೆದುಕೊಂಡು ತಿಳಿಯುವಂತಹ ಮನಬುದ್ಧಿಯಾದಿಗಳು ಆತ್ಮನನ್ನು ಬೆಳಗಲಾರವು, ತಿಳಿಯಲಾರವು. ತಿಳಿಯಲಾರವು ಅಂದರೆ ಬೆಳಗಲಾರವು, ತಿಳಿಯಲಾರವು. ಯಾಕೆ? ಕಾತ್ರಿ ಅರಿವಿ ಕಟ್ ಮಾಡ್ಬೇಕಾದ್ರೆ ಹಿಂದೇನಿರಬೇಕು? ಅರಿವಿ ಕಟ್ ಮಾಡ್ಬೇಕಾದ್ರೆ ಹಿಂದೇನಿರ್ಬೇಕು? ಕೈ ಇರಬೇಕು. ಕಾತ್ರಿ ಅರಿವಿ ಕತ್ತರಿಸ್ತದೆ ಯಾರ ಸಹಾಯದಿಂದ? ಕೈ ಸಹಾಯದಿಂದ. ಹಾಗಾದ್ರೆ ಕೈ ಕತ್ತರಿಸ್ತದೆ ಏನದು? ಇದು ದೃಷ್ಟಾಂತ. ದಾಷ್ಟಾಂತ ಏನು? ಆತ್ಮನ ಸಹಾಯದಿಂದ ಮನ ಬುದ್ಧಿಯಾದಿಗಳಾಗ್ಬೋದು, ಪಂಚ ಜ್ಞಾನೇಂದ್ರಿಯಗಳಾಗ್ಬೋದು, ತಮ್ಮ ತಮ್ಮ ವಿಷಯಗಳನ್ನು ತಿಳಿಯುತ್ತವೆ. ಆದರೆ ಆತ್ಮನನ್ನು ತಿಳಿಯಲಾರವು. ಒಂದು ವೇಳೆ ಆತ್ಮನನ್ನು ತಿಳಿತಾವಂದ್ರೆ ಕಾತ್ರಿ ಕೈ ಕತ್ತರಿಸ್ತದೆ ಅಂತ ಅರ್ಥ ಮಾಡಬೇಕು. ಅದು ಹೊಂದೊಗಡೆ ಆಗೋದಿಲ್ಲ. ಹಾಗಾದರೆ ಇಲ್ಲಿ ತಿಳಿಯುವುದಂದ್ರೆ ಹೇಗೆ? ಯಾವ ಇಂದ್ರಿಯಗಳೆಂದು ತಿಳಿಯುವುದಿಲ್ಲಂತಾಯಿತು. ಇನ್ನು ಹೊರಗನ್ನು ಬಿಟ್ಬಿಡ್ರಿ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ ಅವನು ಬಿಡ್ರಿ. ಅವು ಭಾಳ ದೂರ ಅದು. ಅವು ಹಾಗಾದ್ರೆ ತಿಳಿಯುವುದಂದ್ರೆ ಏನು? ಅನುಭವ ಪ್ರಮಾಣ. ಇದು ಅನುಭವವೇ ಪ್ರಮಾಣ. ಅವನ ಸಾಧಕನ ಅನುಭವವೇ ಪ್ರಮಾಣ. ಹೇಳಿದ್ದೀನಿ ಈ ಪೂರ್ವದಲ್ಲಿ. ಇಲ್ಲಿ ಕುಳಿತವ್ರೆಲ್ಲರಲ್ಲಿಯೂ ನಾನು ಅಂದರೆ ನಿಮ್ಮ ಬಗ್ಗೆ ನಾನು ಇದ್ದೇನೆ ಅನ್ನುವ ಅನುಭವ ಬಂದಿದೆಯೋ ಅಥವಾ ಇಲ್ಲೋ? ಇಲ್ಲಿ ಕುಳಿತವ್ರೆಲ್ಲರೂ ನಾನು ಇದ್ದೇನೆ ಅನ್ನುವ ನಿಮ್ಮ ಅನುಭವ ನಿಮಗೆ ಬಂದತ್ತಿಲ್ಲೋ? ಯಾವ ಪ್ರಮಾಣದಿಂದ ತಿಳಿದ್ರಿ? ಯಾವ ಪ್ರಮಾಣದಿಂದ ತಿಳಿದ್ರಿ? ಅನುಭವವೇ ಇಲ್ಲಿ ಪ್ರಮಾಣ, ಮತ್ತೇನಿಲ್ಲ. ಒಂದು ಸಣ್ಣ ಮಗು ಇದೆ. ಈಗ ನೀವು ದೊಡ್ಡವರಾಗಿದ್ದೀರಿ ಬಿಡ್ರಿ. ಈಗ ಬಾಯಿ ಬಂದತಿ, ನಾನು ನೀ ಅದಿಲ್ಲೋ ಅಂತ ಕೇಳ್ರಿ ಅದನ್ನು. ನಾ ಇದ್ದೇನಂತತೆ. ಮತ್ತು ಅದ ಎಲ್ಲಿ ಹೋಗಿ ಸಾಲಿ ಕಲಿತು? ಯಾರು ಶಾಸ್ತ್ರ ಹೇಳಿರೋದಕ್ಕೆ? ನಾನು ಇದ್ದೇನೆ ಅನ್ನೋ ಅನುಭವ ಬಂತಲ್ಲ ಅದಕ್ಕೆ ಇಲ್ಲಿ ತಿಳಿಯುವುದು ಅಂದ್ರೆ ಅನುಭವಕ್ಕೆ ತಂದುಕೊಳ್ಳುವುದಂತ ಅಷ್ಟೇ ಅರ್ಥ ಅಲ್ಲದೆ ಮತ್ತೇನು ಅರ್ಥ ಅಲ್ಲ. ಇದನ್ನು ಬರ್ತಾರೆ, ಸ್ವಾನುಭೂತೇಕಮಾನಾಯ ನಮಃ ಶಾಂತಾಯ ತೇಜಸೆ. ನಿನ್ನ ಅನುಭವವೇ ಇಲ್ಲಿ ನನಗೆ ಪ್ರಮಾಣ. ಅದು ದೃಷ್ಟಾಂತ ಯಾಕೆ ಕೊಟ್ರಿ ಅಂತ ಕೇಳಿದರೆ, ನೀನು ಬೆಳಕಿನ ಸ್ವರೂಪ, ನೀನು ನಿನ್ನ ಸ್ವರೂಪವನ್ನು ಅನುಭವಿಸುವ ಸಾಮರ್ಥ್ಯವುಳ್ಳವನು ಅನ್ನುವುದಕ್ಕೂ ದೃಷ್ಟಾಂತ ಕೊಟ್ಟಿವಲ್ಲದೆ ಅದು ತನ್ನನ್ನು ತಾನು ತಿಳಿಯಲಾರದು, ಹಾಗೆ ನಿನ್ನನ್ನು ನೀನು ತಿಳಿಯಲಾರಿ ಅಂತ ಹೇಳಕ್ಕೆ ಕೊಟ್ಟಿಲ್ಲ. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ಇಲ್ಲಿ ಹೇಳುತ್ತಾ ಏನಂತಾರಂದ್ರೆ,
ಮುಂದಿನ ನುಡಿ ಓದಾಕತ್ತೀನಲ್ಲ. ರವಿ ಹಿಂದೆ ರವಿಯನು ಇಂದುವಿನಿಂದ ಇಂದುವನು ಅರಿಯುವವನು ತನ್ನನು ತನ್ನ ಬೆಳಗಿಂದ. ತನ್ನನು ತನ್ನ ಬೆಳಗಿಂದ. ಇಲ್ಲಿ ಯುವತಿ ಅನ್ನೋದು ಪ್ರಥಮ ಸಂಬೋಧನ, ಮತ್ತೇನಿಲ್ಲ. ಯುವತಿಯೇ ಇಂದುವಿನಿಂದ ಅಂದ್ರೆ ಅವ ಎಲ್ಲ ಹೇಳೇ ಆಯ್ತಲ್ಲ. ಚಂದ್ರನಿಂದ ಚಂದ್ರನ ಬೆಳಕಿನಿಂದ ಚಂದ್ರನನ್ನು, ಸೂರ್ಯನ ಬೆಳಕಿನಿಂದ ಸೂರ್ಯನನ್ನು ತಿಳಿಯುವಂತೆ ಯುವತಿ, ಎಲ್ಲ ಯುವತಿ ತನ್ನ ಬೆಳಗಿಂದೇ ತನ್ನನು. ಅಲ್ಲಿರುವ ಶಬ್ದ ನೋಡ್ರಿ. ತನ್ನ ಬೆಳಗಿಂದೇ, ತನ್ನ ಬೆಳಕಿನಿಂದ ತನ್ನನು ತಾನು ಅರಿವುದು. ಕೈಯಾಗ ಪುಸ್ತಕ ಇದ್ದವ್ರು ನೋಡ್ರಿ ಅಂತ. ತನ್ನನು ತನ್ನ ಬೆಳಗಿಂದ ತನ್ನನು ತಾನು ಅರಿವುದು. ಇಂತು ಅಹುದು ತನಗೆ ತಾನೇ. ವಿವರಿಸಲು ವಿಚಾರ ಮಾಡಿದರೆ ಇಂತಹುದು ತನಗೆ ತಾನೇ ಗೋಚರವು ಎನಿಪನು. ತನಗೆ ತಾನೇ ಗೋಚರವು ಎನಿಪನು. ಇಲ್ಲಿ ದ್ವೈತಾಪತ್ತಿ ಇಲ್ಲ, ಅನುಭವಕ್ಕೆ ವೇದ್ಯ ಅನ್ನುವ ಅರ್ಥ. ಅದಕ್ಕೆ ಮೊದಲ ದೃಷ್ಟಾಂತ ಮಾಡಿದ್ದೇನಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಇರುವಿಕೆಯ ಬಗ್ಗೆ ಅನುಭವವೇ ಪ್ರಮಾಣವಲ್ಲದೆ ಬೇರೆ ಪ್ರಮಾಣಗಳ ಅವಶ್ಯಕತೆ ಅಲ್ಲಿ ಇಲ್ಲ. ಈ ದೃಷ್ಟಾಂತವನ್ನು ಹೆಂಗೆ ಜೋಡಿಸ್ಕೋಬೇಕು ಅನ್ನೋದು ಗೊತ್ತಾಗಿರ್ಬೋದು. ಚಂದ್ರನನ್ನು ಅರಿಯುವುದಕ್ಕೆ ಚಂದ್ರನ ಬೆಳಕೇ ಸಹಾಯ, ಸೂರ್ಯನನ್ನು ಅರಿಯುವುದಕ್ಕೆ ಸೂರ್ಯನ ಬೆಳಕೇ ಸಹಾಯ, ಹಾಗೂ ನಿನ್ನನ್ನು ನೀನು ಅನುಭವದಿಂದ ಕಂಡುಕೊಳ್ಳುವುದಕ್ಕೆ ನಿನ್ನ ಬೆಳಕೇ ನಿನಗೆ ಸಹಾಯ. ಇಷ್ಟಕ್ಕದು ದೃಷ್ಟಾಂತ. ಇಷ್ಟಕ್ಕೆ ಮಾತ್ರ ದೃಷ್ಟಾಂತ. ನಿನ್ನನ್ನು ನೀನು ತಿಳಿಯುವುದಕ್ಕೆ ನಿನ್ನ ಬೆಳಕೇ ಸಹಾಯ ಅಂತ ತಿಳಿಸುವುದಕ್ಕೆ ಮಾತ್ರ ಅದು ದೃಷ್ಟಾಂತ ಅಂತ ಒಪ್ಪಿಕೊಂಡಾಗ ದಾಷ್ಟಾಂತೈಕ ದೇಶದಲ್ಲಿ ದೃಷ್ಟಾಂತವು ಇರುತ್ತದೆ ಎನ್ನುವುದು ಈ ನುಡಿಯಿಂದ ಗೊತ್ತಾಯಿತು. ಮುಂದಿನ ನುಡಿ ಏನು ಹೇಳ್ತದೆ ಅಂತ ಕೇಳಿದರೆ, ತನಗೆ ತನಗೆ ತೋರುವವು ಎನಿತು ಅಣಿತು ಜಡಂಗಳು. ಆತ್ಮನನು ಅವು ಕಾಣಲರಿಯವು ಎಂತು. ಇನಿತನು ಆರೈದು ನೋಡಲು ಕಾಂತೆ ಮೈತ್ರೇಯಿ. ನಿನಗೆ ಇಲ್ಲಿ ಸ್ವಪ್ರಕಾಶತೆಯು ಐಷೆ. ಪದಚ್ಛೇದ ಮಾಡಿ ಓದಿದ್ದೇನೆ. ಇದರ ಅರ್ಥ ಮುಂದಿನ ಪ್ರವಚನದಲ್ಲಿ ಹೇಳ್ತೇನೆ ಅಂತ ಹೇಳ್ತಾ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ